ಶ್ರೀಗುರುಭ್ಯೋ ನಮಃ. ಶ್ರೀಗುರುಭ್ಯೋ ನಮಃ. ಕೃಷ್ಣಾಯ ಯಾದವೇಂದ್ರಾಯ ಜ್ಞಾನಮುದ್ರಾಯ ಯೋಗಿನೇ ನಾಥಾಯ ರುಕ್ಮಿಣೀಶಾಯ ನಮೋ ವೇದಾಂತ ವೇದಿನೇ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣ ಪೂಜಾ ಕಥಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಆಪಾದಮೂಲಿ ಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಇವತ್ತಿನ ಸಂವಾದದಲ್ಲಿ ಭಗವದ್ಗೀತೆಯ ಸಪ್ತಮಾಧ್ಯಾಯದಲ್ಲಿ ಬರುವಂತಹ ರಹಸ್ಯವಾದ ಕೆಲವು ಅಪರೂಪವಾದ ಸಿದ್ಧಾಂತದ ಬಗ್ಗೆ ಒಂದು ಸಂವಾದವನ್ನ ನಡೆಸಲಿಕ್ಕೆ ಇಲ್ಲಿ ನಾವು ಪ್ರವೃತ್ತರಾಗಿದ್ದೀವಿ. ಮೊದಲು ಸಪ್ತಮಾಧ್ಯಾಯವನ್ನ ನೋಡಿದ್ರೆ ಒಂದು ಭಾವನೆ ಮೂಡುತ್ತೆ. ಭಗವದ್ಗೀತೆ ಅನ್ನುವಂಥದ್ದು ಎಂಥ ಗ್ರಂಥ ಅಂದ್ರೆ ಪ್ರಪಂಚದಲ್ಲಿರುವಂಥ ಎಲ್ಲ ಸಿದ್ಧಾಂತಿಗಳು ಭಗವದ್ಗೀತೆಯನ್ನೇ ಮೂಲ ಸ್ರೋತಸ್ಸಾಗಿ ಬಳಸಿ ಅವರವರ ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡಿದ್ದಾರೆ. ಮಾಧ್ವರಾದ ನಾವು ನಮ್ಮ ಸಿದ್ಧಾಂತದ ಪ್ರತಿಪಾದನೆಯನ್ನು ಭಗವದ್ಗೀತೆಯ ಮೂಲಕವೇ ಮಾಡ್ತೀವಿ ಅಂತ ಅನ್ನೋದು ವಿದಿತವೇ ಸರಿ. ಮೊದಲನೇ ನಿಮ್ಮಲ್ಲಿ ನಾನು ಕೇಳಬೇಕಾದಂತಹ ಅಥವಾ ಚರ್ಚೆ ಮಾಡುವಂತಹ ವಿಷಯ ಅಂತಂದ್ರೆ, ಸಪ್ತಮಾಧ್ಯಾಯವನ್ನು ಗಮನಿಸಿದಾಗ ಮಧ್ವ ಸಿದ್ಧಾಂತದ ಪರಮ ಪ್ರಮೇಯಗಳು ಅಂದ್ರೆ ವಿಷ್ಣು ಸರ್ವೋತ್ತಮತ್ವ ಆಗಿರಬಹುದು, ಅಥವಾ ಜೀವರ ಸ್ವರೂಪಭೂತವಾದ ಭೇದ ಆಗಿರಬಹುದು, ಅಥವಾ ಸ್ವರೂಪಭೂತವಾದ ತಾರತಮ್ಯ ಆಗಿರಬಹುದು, ಇಂಥ ಅಥವಾ ಮೋಕ್ಷ ಅಂತನ್ನೋದು ಭಗವಂತನ ಪ್ರಸಾದೈಕ ಲಭ್ಯ ಅನ್ನುವಂಥ ವಿಷಯ ಆಗಿರ್ಬೋದು. ಇಂಥ ವಿಷಯಗಳು ಸಪ್ತಮಾಧ್ಯಾಯದಲ್ಲಿ ಸ್ವಾಭಾವಿಕವಾಗಿ ಕಾಣಸಿಗ್ತವೆ. ಅದರಿಂದ ನನ್ನ ಅಭಿಪ್ರಾಯ ಏನು ಅಂತಂದ್ರೆ, ಮಧ್ವ ಸಿದ್ಧಾಂತದ ಪ್ರಮೇಯಗಳು ಭಗವದ್ಗೀತೆಯಿಂದ ಆಂಗ್ಲ ಭಾಷೆಯಲ್ಲಿ ಹೇಳಬೇಕು ಅಂದ್ರೆ ನ್ಯಾಚುರಲಿ ಫ್ಲೋ ಆಗ್ತವೆ ಅಂತ. ಅಂದ್ರೆ ಅದರಲ್ಲಿ ಫೋರ್ಸ್ ಫಿಟ್ ಮಾಡಬೇಕು ಅನ್ನುವಂಥದ್ದಿಲ್ಲ. ಅಂದ್ರೆ ಯಾವುದೋ ಪ್ರಮೇಯವನ್ನ ಮೂಲ ಗ್ರಂಥಗಳಲ್ಲಿ ಇಲ್ಲದೆ ಇರುವಂತಹ ಪ್ರಮೇಯವನ್ನ ಬಲವಂತದಿಂದ ಹೇಳಿದ್ದಾರೆ ಆಚಾರ್ಯರು ಅಂತ ಅನ್ನಿಸ್ದೆ, ಭಗವದ್ಗೀತೆಯಲ್ಲಿ ಸಪ್ತಮಾಧ್ಯಾಯದಲ್ಲಿ ಸ್ವಾಭಾವಿಕವಾಗಿ ನ್ಯಾಚುರಲ್ ಆಗಿ ಸಿಗುವಂತ ಎಷ್ಟೋ ಅಂಶಗಳನ್ನ ಮಧ್ವಾಚಾರ್ಯರು ತಮ್ಮ ಸಿದ್ಧಾಂತದಲ್ಲಿ ಅನುಸ್ಯೂತವಾಗಿ ಹೇಳಿದ್ದಾರೆ ಅಂತ ನನಗೆ ತೋರ್ತಾ ಇದೆ. ಅದ್ರ ಬಗ್ಗೆ ವಿಶದವಾಗಿ ಚರ್ಚೆಯನ್ನು ಮಾಡೋಣ. ಯಾವ್ಯಾವ ಪ್ರಮೇಯಗಳು, ಯಾವ್ಯಾವ ಮುಖ್ಯ ಪ್ರಮೇಯಗಳು ಯಾವ ಶ್ಲೋಕಗಳಿಂದ ಗೊತ್ತಾಗ್ತವೆ, ಮತ್ತೆ ಈ ಪ್ರಮೇಯಗಳು ಮಧ್ವ ಸಿದ್ಧಾಂತದಲ್ಲಿ ಹೇಗೆ ಕೂಡ್ತವೆ, ಎಲ್ಲ ಪರಸ್ಪರ ಸಂಗತವಾಗಿ ಹೇಗೆ ಕೂಡ್ತವೆ ಅನ್ನೋ ವಿಷಯದ ಬಗ್ಗೆ ನಾವು ಮಾತಾಡೋಣ. ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಏನು? ಅಂದ್ರೆ ಇಲ್ಲಿ ಸಪ್ತಮಾಧ್ಯಾಯ ಶುರುವಾಗೋದೇ ಯಜ್ಞಾತ್ವಾ ನೇಹ ಭೂಯೋನ್ಯತ್ ಜ್ಞಾತವ್ಯಂ ಅವಶಿಷ್ಯತೆ ಅಂತ. ನಾನು ಅಸಂಶಯಂ ಸಮಗ್ರಂ ಮಾಂ ಯಥಾ ಜ್ಞಾಸತಿ ತಕ್ಷಣೋ ಮಯ್ಯಾಸಕ್ತ ಮನಃ ಪಾರ್ಥ ಯೋಗಂ ವ್ಯಂಜನ್ ಮದಾಶ್ರಯ ಅಸಂಶಯಂ ಸಮಗ್ರಂ ಮಾಂ ಯಥಾ ಜ್ಞಾಸತಿ ತಕ್ಷಣೋ ಅಂತ ನಾನು ಭಗವಂತ ಪ್ರಾರಂಭ ಮಾಡ್ತಾ ಹೇಳುವಂಥದ್ದು, ನಾನು ನಿನಗೆ ಈಗ ಒಂದು ವಿಷಯವನ್ನು ಉಪದೇಶ ಮಾಡ್ತೀನಿ, ಈ ಉಪದೇಶವನ್ನ ಇದರಿಂದ ಇದರಿಂದ ಬರುವಂತ ಜ್ಞಾನವನ್ನ ಪಡೆದ ಮೇಲೆ ಇನ್ ತಿಳ್ಕೋಬೇಕಾದಂತ ಪದಾರ್ಥ ಅಂತ ಅನ್ನೋದು ಪ್ರಪಂಚದಲ್ಲಿ ಏನೂ ಇಲ್ಲ ಅನ್ನೋದನ್ನ ಭಗವಂತ ಪ್ರತಿಜ್ಞೆ ಮಾಡ್ತಾ ಇದ್ದಾನೆ. ಈ ಪ್ರತಿಜ್ಞೆಯ ಔಚಿತ್ಯ ಏನು ಅಂತ ತಮಗನ್ಸತ್ತೆ ಅಂತ ನನ್ನ ಪ್ರಶ್ನೆ. ಇದು ನೀವು ಹೇಳಿದ್ದು ತುಂಬಾ ಯುಕ್ತವಾಗಿದೆ. ಮಧ್ವಾಚಾರ್ಯ ಸಿದ್ಧಾಂತ ನ್ಯಾಚುರಲ್ ಆಗಿ ಫ್ಲೋ ಆಗ್ತಾ ಇದೆ ಅಂತ. ಬರೀ ಭಗವದ್ಗೀತೆ 7ನೇ ಅಧ್ಯಾಯದಲ್ಲ, ಎಲ್ಲ ಅಧ್ಯಾಯಗಳಲ್ಲೂ ನಾವು ನೋಡಿದ್ರೆ ಕೃಷ್ಣ ಪರಮಾತ್ಮನ ಸಿದ್ಧಾಂತ ತುಂಬಾ ಕ್ಲಿಯರ್ ಆಗಿದೆ. ಭಗವಂತನ ಪಾರಮ್ಯ, ಕೃಷ್ಣ ಪರಮಾತ್ಮನ ಪಾರಮ್ಯ. ಇಡೀ ಮಹಾಭಾರತದಲ್ಲೇ ಕೃಷ್ಣ ಪರಮಾತ್ಮ ಅವನೇ ನಾಯಕ ಮಹಾಭಾರತಕ್ಕೆ. ಅದನ್ನ ಆನಂದವರ್ಧನ ಮುಂತಾದವರು ಹೇಳಿದ್ದಾರೆ. ಅದನ್ನ ಬರೇ ಮಧ್ವಾಚಾರ್ಯ ಅಷ್ಟೇ ಅಲ್ಲ. ಹೀಗಾಗಿ ಕೃಷ್ಣ ಪರಮಾತ್ಮನ ಪಾರಮ್ಯವನ್ನು ಹೇಳಿ ಪರಮಾತ್ಮನ ದಾಸ ಜೀವ ಅವನು ಪರಮಾತ್ಮನ ಆರಾಧನೆಯನ್ನು ಮಾಡ್ಬೇಕು ಅಂತ ಅನ್ನೋದೇ ಒಂದು ಭಗವದ್ಗೀತೆಯ ಸಾರಾಂಶ. ಆರಾಧನೆ ಮಾಡ್ಲಿಕ್ಕೆ ಬೇಕಾದ ಕೆಲವು ಸಾರಭೂತವಾದ ಕೆಲವು ಉಪಕರಣಗಳನ್ನ ಭಗವದ್ಗೀತೆಯಲ್ಲಿ ತಿಳಿಸ್ಕೊಟ್ಟಿದೆ. ಹಾಗಾಗಿ ಯೋಗಶಾಸ್ತ್ರವು ಕೂಡ ಆಗಿದೆ. ಹೀಗಾಗಿ ಮಧ್ವಾಚಾರ್ಯರ ಸಿದ್ಧಾಂತ ಇದು ಮಧ್ವಾಚಾರ್ಯ ಸಿದ್ಧಾಂತ ನಾವು ಶ್ರುತಿ ಸ್ಮೃತಿಗಳ ಐಕಕಂಠದಿಂದ ಸಾರಿರ್ತಕ್ಕಂಥ ಸಿದ್ಧಾಂತ. ಎಲ್ಲಿ ನೋಡಿದರೂ ಕೂಡ, ನನಗೆ ಋಗ್ವೇದವನ್ನು ನೋಡಿದರೂ ಕೂಡ ಎಲ್ಲಾ ಕಡೆನೂ ಕೂಡ ನ್ಯಾಚುರಲ್ ಆಗಿ ಪರಮಾತ್ಮನ ಸರ್ವೋತ್ತಮತ್ವ, ಪಂಚಭೇದಗಳು ಮತ್ತು ಜೀವರ ಅಸ್ವಾತಂತ್ರ್ಯ, ನಾವು ಜೀವರ ಪರಮಾತ್ಮ ತಿಳ್ಕೊಳ್ಬೇಕಾದಂತಹ ಮುಖ್ಯವಾದ ಅವಶ್ಯಕತೆ ಮುಂತಾದ ಎಲ್ಲ ವಿಷಯಗಳು ಕೂಡ ಹೀಗೆ ನನ್ಗೆ ಕಾಣಿಸುತ್ತೆ. ಹೀಗಾಗಿ ಇದು ಈ ಭಗವದ್ಗೀತೆಯ ಮಧ್ಯಭಾಗಕ್ಕೆ ನಾವು ಬರ್ತಾ ಇದ್ದೀವಿ 7ನೇ ಅಧ್ಯಾಯದಲ್ಲಿ.
ಹೀಗಾಗಿ ಅವರಿಗೆ ಏನು ಮೊದಲಿಗೆ ನೀನು ಸ್ಥಿತಪ್ರಜ್ಞನಾಗಿರಬೇಕು ಅಂತ ಇತ್ಯಾದಿ ಅನೇಕ ವಿಷಯಗಳನ್ನು ಹೇಳಿ ಪರಮಾತ್ಮ ತನ್ನ ಪಾರಮ್ಯವನ್ನ ಇನ್ನೂ ಮೋರ್ ಎಂಫಸೈಸ್ಡ್ ಆಗಿ ಇಲ್ಲಿ ಕೃಷ್ಣ ಪರಮಾತ್ಮ ಈ ಅಧ್ಯಾಯದಿಂದ ಹೇಳ್ತಾ ಇದ್ದಾನೆ. ಮುಂದೆ ವಿಶ್ವರೂಪ ಅಧ್ಯಾಯದಲ್ಲೂ ಇದು ತುಂಬಾ ಸ್ಪಷ್ಟವಾಗಿದೆ, ಎಲ್ಲ ಅಧ್ಯಾಯಗಳಲ್ಲೂ ಕೂಡ ಸ್ಪಷ್ಟವಾಗಿದೆ. ಹೀಗಾಗಿ ಅದು ಬರ್ತಾ ಬರ್ತಾ ಇನ್ನೂ ವ್ಯಕ್ತವಾಗುವಂತೆ ಈ ಅಧ್ಯಾಯ ಇದೆ. ಹೀಗಾಗಿ ಜ್ಞಾನಂತೇಹಂ ಸವಿಜ್ಞಾನಂ ಇದಂ ವಕ್ಷ್ಯಾಂ ಯಶೇಷತಃ, ನಾನು ಮುಂದೆ ಈಗಲೂ ಹೇಳ್ತಾ ಇದ್ದೆ ಮುಂದೆನೂ ಹೇಳ್ತೀನಿ ಅಂತ ಅದನ್ನು ಅವನು ಸ್ಪಷ್ಟವಾಗಿ ಪ್ರತಿಜ್ಞೆ ಮಾಡ್ತಾ ಇದ್ದಾನೆ. ಯಜ್ಞಾತ್ವ ನೇಹ ಭೂಯೋನ್ಯತ ಜ್ಞಾತವ್ಯಮ ವಿಶಿಷ್ಯತೆ. ಇಡೀ ಪ್ರಪಂಚದ ಏನು ಸ್ಟ್ರಕ್ಚರ್ ಇದೆ, ಈ ಸ್ಟ್ರಕ್ಚರ್ ತುಂಬಾ ಅಶಾಶ್ವತ, ಅನಿತ್ಯ, ಮತ್ತು ಇದ್ರ ಬಗ್ಗೆ ನಾವು ತುಂಬಾ ತಲೆ ಕೆಡಿಸ್ಕೊಳ್ಬೇಕಾದ ಅವಶ್ಯಕತೆ ಇಲ್ಲ. ಹೀಗಾಗಿ ಮುಖ್ಯವಾದ ಸಂಗತಿಗಳ ಬಗ್ಗೆ ನಾವು ಗಮನವನ್ನು ಕೊಡಬೇಕು ಅಂತ. ಆ ಪಶು ಪಕ್ಷಿಗಳು ಹೇಗಿದೆಯೋ ಹಾಗಿರಬೇಕು ಅಂತ ಕೃಷ್ಣ ಪರಮಾತ್ಮ ಒಂದು ಸಾರಾಂಶವನ್ನು ಕಾಣಿಸುತ್ತೆ. ಪಶು ಪಕ್ಷಿಗಳು ದೇ ಆರ್ ನಾಟ್ ವರಿಡ್ ಅಬೌಟ್ ವಾಟ್ ಟೆಕ್ನಾಲಜಿ ವಿ ಆರ್ ಡೆವಲಪಿಂಗ್ ಆರ್ ಹೌ ಹ್ಯೂಮನ್ಸ್ ಆರ್ ಗೋಯಿಂಗ್. ಏನು ಅವುಗಳು ಹೆಂಗಿದೆಯೋ ಹಂಗೆ ಇದೆ. ಅವುಗಳು ಪರಮಾತ್ಮನ ತಿಳ್ಕೊಳ್ಳಲ್ಲ ಅಂತ ಅನ್ನೋದು ಬೇರೆ ವಿಷಯ. ಅದು ತಿಳ್ಕೊಳ್ಳೋ ಯೋಗ್ಯತೆ ಇರುವ ಪಶು ಪಕ್ಷಿಗಳು ತಿಳ್ಕೊಳ್ಳುತ್ತೆ ಅಂತ ಕೂಡ ಮಧ್ವಾಚಾರ್ಯ ಒಂದು ಸಿದ್ಧಾಂತ. ಅವರಿಗೆ ಜರಿತಾರಿ ಮುಂತಾದ ಪಕ್ಷಿಗಳಿಗೂ ಕೂಡ ತುಂಬಾ ಜ್ಞಾನದ ಯೋಗ್ಯತೆ ಇತ್ತು, ಜ್ಞಾನವನ್ನು ಪಡ್ಕೊಂಡ್ರು ಅಂತ ಹೇಳಿ ಮಧ್ವಾಚಾರ್ಯರು ಅದನ್ನ ಹೇಳ್ಕೊಂಡು ಹೋಗಿದ್ದಾರೆ. ಹೀಗಾಗಿ ಈ ಉಳಿದ ಪ್ರಪಂಚದಲ್ಲಿ ಎಲ್ಲಾ ವಿಷಯಗಳು ನಡೀತಾನೆ ಇರುತ್ತೆ. ನಾವು ನಡೆಸ್ಬೇಕು ಅಂತ ಅನ್ನೋದೆಲ್ಲ, ನಾವು ನಡೆಸ್ಬೇಕು ಅಂತ ಅಲ್ಲ ಅಂತಂದ್ರೆ ಇದು ಯಾರನ್ನು ಕುರಿತು ಕೃಷ್ಣ ಪರಮಾತ್ಮ ಹೇಳ್ತಾ ಇರೋದು ಅಂತ ಅನ್ನೋದು ಒಂದು ಮುಖ್ಯವಾದ ಸಂಗತಿ ಇಲ್ಲಿ. ಈಗ ಪ್ರಪಂಚವನ್ನು ನಡೆಸಬೇಕಾದ ಪೊಲೀಸರು ಆಗ್ಲಿ, ಬೇರೆ ಉಳಿದ ಅಧಿಕಾರಿಗಳಾಗ್ಲಿ, ಎಲ್ಲ ಇದನ್ನೆಲ್ಲ ಬಿಟ್ಟು ಹೋಗ್ಬೇಕು ಅಂತ ಅನ್ನೋದು ಕೃಷ್ಣ ಪರಮಾತ್ಮನ ತಾತ್ಪರ್ಯನ ಅಂತ ಹೇಳಿದ್ರೆ, ಹೌದು, ಅವರಿಗೆ ಅದನ್ನ ಬಗ್ಗೆ ಹಾಗೆ ಅನಿಸಿದ್ರೆ ಅವ್ರು ಬಿಟ್ಟು ಹೋಗ್ಬೇಕಾದ್ದೇ ನ್ಯಾಯ. ಅದು ಎಲ್ರಿಗೂ ಕೂಡ ಅನಿಸೋದಿಲ್ಲ. ನೀವು ಹೇಳಿದಂತೆ ಮಧ್ವಾಚಾರ್ಯ ಸಿದ್ಧಾಂತ ಏನು ಅಂತಂದ್ರೆ, ಚತುರ್ವಿಧ ಭಜಂತೆ ಮಾಂ ಜನ ಸುಕೃತಿನೋರ್ಜುನ, ಅರ್ಥೋ ಜಿಜ್ಞಾಸು ಅರ್ಥಾರ್ಥಿ ಜ್ಞಾನೀಚ ಭರತರ್ಷಭ ಅಂತ. 4 ವಿಧವಾದ ಜನಗಳು ನನ್ನನ್ನು ಆರಾಧನೆ ಮಾಡುವವರಲ್ಲೂ ಕೂಡ 4 ವಿಧ ಅಂತ. ನನ್ನನ್ನು ಆರಾಧನೆ ಮಾಡುವುದನ್ನು ಬಿಟ್ಟು ಬೇರೆ ವಿಷಯಗಳು ಕೂಡ ಈ ಭಗವದ್ಗೀತೆಯಲ್ಲಿ ನಾವು ನೋಡಿದಂತೆ ಈ ಯೋ ಯಾಮ್ಯಾಂ ತನು ಭಕ್ತ, ಇದ್ರ ಬಗ್ಗೆ ನಾವು ವಿಚಾರ ಮಾಡಬೇಕಾದಂತ ಅವಶ್ಯಕತೆ ಕೂಡ ಇದೆ. ಇದರಲ್ಲಿ ಏನು ಮಾಡಿದ್ರು ಕೂಡ, ಉಳಿದ ದೇವತೆಗಳನ್ನ ಆರಾಧನೆ ಮಾಡಿದ್ರು ಕೂಡ ನೀವು ಪರಮಾತ್ಮನ ಕಡೆಗೆ ಹೋಗ್ಬೇಕಾದ್ದು. ಆದ್ರಿಂದಾಗಿ ನೀವು ಪರಮಾತ್ಮನ ಕಡೆ ಹೋಗ್ರಿ ಅಂತ ಅನ್ನೋದು ಉಳಿದ ದೇವತೆಗಳ ಅಶಾಶ್ವತತೆ ಮತ್ತು ಅವರ ಅಂತವತ್ತು ಫಲಂ ತೇಷಾಂ ತದ್ಭವತ್ಯಲ್ಪ ಮೇಧಸಾಂ, ಇದೆಲ್ಲ ಬಹಳ ಮುಖ್ಯವಾದಂತಹ ಸಂಗತಿ ಇದರಲ್ಲಿ. ಹೀಗಾಗಿ ಕೃಷ್ಣ ಪರಮಾತ್ಮ ತುಂಬಾ ಎಂಫಸೈಸ್ಡ್ ಆಗಿ ಇದರಲ್ಲಿ ಇದನ್ನ ತನ್ನ ಸರ್ವೋತ್ತಮತ್ವವನ್ನ ಹೇಳ್ತಾ ಇದ್ದಾನೆ ಅಂತ ಅನ್ನೋದು ನನ್ನ ಅಭಿಪ್ರಾಯ. ಆದ್ರೆ ಇದನ್ನ ನಾವು ಯಜ್ಞಾತ್ವ ನೇಹ ಭೂಯೋನ್ಯತ ಜ್ಞಾತವ್ಯಮ ವಿಶೇಷತೆ ಅಂತ ಅನ್ನೋದನ್ನ ನಾವು ಬೇರೆ ವಿಷಯಗಳಲ್ಲೂ ಕೂಡ ನಾವು ಅನ್ವಯಿಸ್ಕೊಳ್ಬೇಕು. ಅದನ್ನ ನಿಮ್ಗೇನಾದ್ರೂ ಅದ್ರ ಬಗ್ಗೆ ಅಭಿಪ್ರಾಯ ಹೇಗೆ ಕಾಣಿಸ್ತಾ ಇದೆ ಅದು ಒಂದು. ಆಮೇಲೆ ಇದರಲ್ಲಿ ಮಯ್ಯಾಸಕ್ತ ಮನಃ ಪಾರ್ಥ ಯೋಗಂ ಯುಂಜನ್ ಮದಾಶ್ರಯ, ಇದು ಈ ಯೋಗ ಎಲ್ರಿಗೂ ಕೂಡ ಸುಲಭ ಅಲ್ಲ ಇದು. ಹೀಗಾಗಿ ಮಯ್ಯಾಸಕ್ತ ಮನಃ ಅಂತ ಕೃಷ್ಣ ಪರಮಾತ್ಮ ಹೇಳ್ತಾ ಇರೋದ್ರಿಂದಾಗಿ ಯಾಕೆ ಎಲ್ರಿಗೂ ಕೂಡ ಆಸಕ್ತಿ ಬರೋದಿಲ್ಲ ಅಂತ ಅನ್ನೋದು ಕೂಡ ಒಂದು ಮಧ್ವಾಚಾರ್ಯ ಸಿದ್ಧಾಂತದ ಆಧಾರದ ಮೇಲೆ ಅದಕ್ಕೆ ಉತ್ತರವನ್ನು ಕೂಡ ಹೇಳಬಹುದು. ಅದ್ರ ಬಗ್ಗೆ ಸ್ವಲ್ಪ ಚರ್ಚೆ ಮಾಡೋಣ. ಹೌದು, ಇಲ್ಲಿ ನೀವು ಹೇಳಿದ ಹಾಗೆ ಯಜ್ಞಾತ್ವ ನೇಹ ಭೂಯೋನ್ಯ ಜ್ಞಾತವ್ಯಂ ಅವಶಿಷ್ಯತೆ ಅಂತಿದೆ. ಅದು ನೀವು ಜಗತ್ತಿನ ಅನಿತ್ಯತ್ವದ ಬಗ್ಗೆ ಮಾತಾಡಿದ್ರಿ. ತುಂಬ ಸರಿಯಾದ ವಿಷಯ ಅದು. ಯಾಕಂತಂದ್ರೆ ಎಲ್ಲ ಮನುಷ್ಯರು ಪ್ರಾಣಿಗಳ ಸಹಿತವಾಗಿ ಇಷ್ಟೆಲ್ಲ ಪ್ರವೃತ್ತಿಯನ್ನು ಮಾಡ್ತಾ ಇರೋದು ಸುಖಕ್ಕಾಗಿ. ಯಾವುದೇ ಟೆಕ್ನಾಲಜಿಯನ್ನ ಯಾರೇ ತಗೊಂಡು ಬರಲಿ ಅಥವಾ ಏನಾದರೂ ಮಾಡಲಿ, ನಮ್ಗೆ ಸುಖ ಆಗಬೇಕು ಅನ್ನೋ ಕಾರಣಕ್ಕೋಸ್ಕರನೇ ಅಥವಾ ದುಃಖ ನಿವೃತ್ತಿ ಆಗಬೇಕು ಅನ್ನೋ ಕಾರಣಕ್ಕೋಸ್ಕರನೇ ಇಷ್ಟೆಲ್ಲ ಪ್ರಯತ್ನ ಪಡ್ತಾ ಇದ್ದಾರೆ. ನಮ್ಮ ಇಡೀ ಭಾರತೀಯ ತತ್ವಶಾಸ್ತ್ರದ ಫಂಡಮೆಂಟಲ್ ಐಡಿಯಾ ಇರೋದೇನು ಅಂತಂದ್ರೆ, ನೀವು ಯಾವ ಸುಖಕ್ಕೋಸ್ಕರ ನೀವು ಇಷ್ಟೆಲ್ಲ ಪ್ರಯತ್ನ ಪಡ್ತಾ ಇದ್ದೀರಿ, ಆ ಸುಖ ಅಂತ ಅನ್ನೋದು ಅಂತರಂಗವಾಗಿದೆ, ಅಂತರಂಗದಲ್ಲಿದೆ, ಸ್ವರೂಪದಲ್ಲಿರುವಂತಹ ಸುಖ ಅದು. ಹೊರತು ನಿಮಗೆ ಬೇಕಾಗಿರುವಂಥ ಪದಾರ್ಥ ಅದು ಅಂತರಂಗದಲ್ಲಿದ್ದಾಗ ಅದು ಬಿಟ್ಟು ಹೊರಗಡೆ ಪ್ರಕೃತಿಯಲ್ಲಿ ನೀವು ಹುಡುಕ್ತಾ ಇದ್ದೀರಾ ಅಂತ ಅನ್ನೋದು ಎಲ್ಲ ಭಾರತೀಯ ತತ್ವಶಾಸ್ತ್ರದ ಮೂಲ. ಮತ್ತೆ ಪ್ರಶ್ನೆ, ಹೌದಾ, ಹಾಗಿದ್ರೆ ಸುಖ ಅಂತ ಅನ್ನೋದು ಅಂತರಂಗವಾದ ವಿಷಯ ಅಂತ ಆದ್ರೆ ನಾವು ಈ ಪ್ರಪಂಚದಲ್ಲಿ ಇಷ್ಟೆಲ್ಲ ಪ್ರವೃತ್ತಿ ಮಾಡಬೇಕಲ್ಲ? ಹಾಗಿದ್ರೆ ಪ್ರವೃತ್ತಿ ಮಾಡ್ತಾ ಇದ್ದೀವಿ, ಪ್ರವೃತ್ತಿಯನ್ನು ಹೇಗೆ ಮಾಡೋದು ಅಥವಾ ಅಂತರಂಗದ ಸುಖವನ್ನು ಪಡೆಯೋ ದಾರಿ ಹೇಗೆ ಅಂತಂದ್ರೆ ಅದನ್ನ
ಎರಡನೇ ಅಧ್ಯಾಯದಿಂದ 6ನೇ ಅಧ್ಯಾಯದವರೆಗೂ ಹೇಗಿರಬೇಕು, ಸುಖ ದುಃಖಗಳ ಸಾಮ್ಯವನ್ನ ಇತ್ಯಾದಿಗಳನ್ನ ಭಗವಂತ ಉಪದೇಶ ಮಾಡಿ, ಹಾಗಿದ್ರೂ ಪ್ರಪಂಚದಲ್ಲಿ ಇಷ್ಟೆಲ್ಲ ನಾವು ವ್ಯವಹಾರ ಮಾಡ್ತೀವಿ, ಈ ವ್ಯವಹಾರವನ್ನೆಲ್ಲ ನಾವು ಹೇಗೆ ನಿರ್ವಾಹ ಮಾಡಬೇಕು ಅಂತ ಅನ್ನೋದಕ್ಕೆ ಉತ್ತರ ಇದ್ದಾಗ ಕಾಣುತ್ತಿಲ್ಲ. ಮಯ್ಯಾಸಕ್ತ ಮನಃ ಪಾರ್ಥ ಯೋಗಂ ಯುಂಜಂ ಮದಾಶ್ರಯ. ಅಂದ್ರೆ ಆಯ್ತು, ನೀವು ಪ್ರಪಂಚದಲ್ಲಿ ಪ್ರವೃತ್ತಿಯನ್ನು ಮಾಡಿ, ಅದನ್ನ ಅಲ್ಲೂ ಯಜ್ಞಾರ್ಥಾತ್ ಕರ್ಮಣೋನ್ಯತ್ರ ಲೋಕೋಯಂ ಕರ್ಮಬಂಧನ ಅನ್ನೋದ್ರಲ್ಲೂ ಇದೇ ವಿಷಯವನ್ನು ಹೇಳ್ತಾರೆ. ನೀವು ಪ್ರಪಂಚದಲ್ಲಿ ಪ್ರವೃತ್ತಿಯನ್ನು ಮಾಡೋದು ಮಾಡಿ, ಆ ಪ್ರವೃತ್ತಿಯನ್ನು ಮಾಡ್ತಾ ಎಲ್ಲಾ ಕಡೆ ನನ್ನ ಅಸ್ತಿತ್ವವನ್ನು ನೋಡಿ ಅಂತ ಅನ್ನೋದು ಈ ಅಧ್ಯಾಯದಲ್ಲಿ ಬರುವಂತ ಒಂದು ಮುಖ್ಯವಾದ ಒಂದು ಪ್ರಮೇಯ. ಮಯ್ಯಾಸಕ್ತ ಮನಃ ಪಾರ್ಥ ಹೇಗೆ ನೋಡೋದು ಅನ್ನೋ ಪ್ರಶ್ನೆ ಬರುತ್ತೆ. ಅದಕ್ಕೆ ಮುಂದೆ ಅವನೇ ಉತ್ತರ ಕೊಡ್ತಾನೆ. ಭೂಮಿರಾಪಹ ಅನಲೋ ವಾಯು ಖಮ್ಮನೋ ಬುದ್ಧಿರೇವಚ ಅಹಂಕಾರ ಇತೀಯಮ್ಮೆ ಭಿನ್ನಾ ಪ್ರಕೃತಿರಷ್ಟತ ಅಂತ ಹೇಳ್ತಾ, ರಸೋಹಮಪ್ಸು ಕೌಂತೆಯ ಪ್ರಭಾಸ್ಮಿ ಶಿಶೂತಯೋ ಪ್ರಣವ ಸರ್ವವೇದೇಶು ಶಬ್ದಕ್ಕೆ ಪೌರುಷಂ ಋಷು. ನೀವು ಪ್ರಪಂಚದಲ್ಲಿ ರಸಾದಿಗಳ ಜೊತೆ ವ್ಯವಹಾರ ಮಾಡ್ತೀರಿ, ಮತ್ತೆ ಸೂರ್ಯಚಂದ್ರಾದಿ ಪ್ರಭೆಗಳಿದೆ. ಇನ್ನು ಯಾವುದೇ ವ್ಯವಹಾರವನ್ನು ನೀವು ಮಾಡಿದ್ರು ಅಲ್ಲೊಂದು ಭಗವಂತನ ವಿಭೂತಿ ರೂಪ ಇದೆ. ಆ ವಿಭೂತಿ ರೂಪದಿಂದ ಈ ಎಲ್ಲ ತತ್ತತ್ ಪದಾರ್ಥದಲ್ಲಿ ನಡೆಯುವಂತಹ ಕಾರ್ಯಗಳು ಹಾಗೆ ನಡೀತಾ ಇದೆ ಅನ್ನೋ ಅನುಸಂಧಾನದಿಂದ, ಅನ್ನೋ ಜ್ಞಾನದಿಂದ, ಅದು ವಸ್ತುಸ್ಥಿತಿ. ಅದು ಆ ವಸ್ತುಸ್ಥಿತಿಯನ್ನು ತಿಳ್ಕೊಂಡು ಜೊತೆಗೆ ಮತ್ತಃಪರತರಂ ನಾಣ್ಯತ ಅಂತ ಹೇಳಿ ಭಗವಂತನ ಸ್ವಾತಂತ್ರ್ಯದ ಅನುಸಂಧಾನವನ್ನು ಮಾಡಿದ್ರೆ ಪ್ರಪಂಚದಲ್ಲಿ ನೀವು ಮಾಡುವಂತ ವ್ಯವಹಾರಗಳು ಏನಿದೆ ಆ ವ್ಯವಹಾರಗಳು ಬಂಧಕ ಆಗೋದಿಲ್ಲ ಅಂತನ್ನೋದು ಇದರ ಅಭಿಪ್ರಾಯ. ಆದ್ರಿಂದನೇ ಪರಮಾತ್ಮಲ್ಲಿ ರಸೋಹಮಪ್ಸು ಕೌಂತೆಯ ಅಂತ, ನೀವು ಪ್ರಪಂಚದಲ್ಲಿ ದಿನಬಳಕೆ ಪದಾರ್ಥಗಳು ಯಾವ್ಯಾವುದಿದೆ ಆ ಪದಾರ್ಥಗಳಲ್ಲೂ ನಾನು ಯಾವ್ಯಾವುದು ರಾಸಾಯನಿಕ ಪದಾರ್ಥಗಳಿಲ್ಲ ಅಲ್ಲಿ ಪ್ರಧಾನಭೂತವಾದಂತಹ ಅಪ್ಪನ್ನೋ ಪದಾರ್ಥ ನಾನು ಅಂತಂದ್ರೆ ನಾನೇ ಜಡವಾದ ನೀರು ಅಂತ ಅರ್ಥ ಅಲ್ಲ. ಅಲ್ಲಿ ಹೇಗೆ ಎಲ್ಲ ರಾಸಾಯನಿಕ ಪದಾರ್ಥಗಳಲ್ಲಿ ಪ್ರಧಾನವಾದ್ದು ನೀರು ಹೇಗೋ ಆ ರೀತಿ ಪ್ರಪಂಚದ ಎಲ್ಲ ಪ್ರಾಕೃತಿಕ ಪದಾರ್ಥಗಳಲ್ಲೂ ಪ್ರಧಾನಭೂತವಾಗಿ ನಾನಿದ್ದೀನಿ ಅನ್ನೋದು ಸೂಚನೆ ಮಾಡ್ತಾನೆ. ಯಾವಾಗ ಆ ರೀತಿಯಾದ ಅನುಸಂಧಾನದಿಂದ ನಾವು ಪ್ರವೃತ್ತಿಯನ್ನು ಮಾಡ್ತೀವಿ, ಆ ಪ್ರವೃತ್ತಿಯಿಂದ ಈ ಪ್ರಕೃತಿ ಬಂಧನದಿಂದ ದೂರ ಆಗಿ ಅಂತತೋಗತ್ವ ಭಗವತ್ ಪ್ರಾಪ್ತಿ ಆಗುತ್ತೆ ಅಂತನ್ನೋದು ಇದರ ತಾತ್ಪರ್ಯ. ಆದರೆ ಇಲ್ಲಿ ಇನ್ನೊಂದು ಗಮನಿಸಬೇಕಾದ ಅಂಶ, ನಾವು ಮಧ್ವ ಸಿದ್ಧಾಂತದ ಮೂಲ ಪ್ರಮೇಯ ಬಗ್ಗೆ ಮಾತಾಡ್ತಾ ಇದ್ವಿ, ಗಮನಿಸಬೇಕಾದ ಅಂಶ ಅಂತಂದ್ರೆ, ಸರಿ ಇಷ್ಟೆಲ್ಲ ಇದೆ, ಎಲ್ರಿಗೂ ಸುಖ ಬೇಕು ಅಂತನ್ನೋದಂತೂ ಅದು ಸಾರ್ವಜನಿಕವಾದ್ದಾಯ್ತು. ಸುಖ ಬೇಕು ಆಯ್ತು, ಸರಿ. ಸುಖ ಹೇಗೆ ಪ್ರಾಪ್ತವಾಗುತ್ತೆ ಅಂದ್ರೆ ಸ್ವರೂಪದಲ್ಲಿರುವಂತಹ ಸುಖ, ಅದು ಭಗವಂತನ ಭಕ್ತಿಯಿಂದ ಭಗವಂತನ ಪ್ರಸಾದದಿಂದ ಸುಖ ಪ್ರಾಪ್ತಿ ಆಗುತ್ತೆ ಅಂತ ಅನ್ನೋದು ಕಾಣುತ್ತೆ. ಆದ್ರೂ ಒಂದು ಪ್ರಶ್ನೆ ಬರುತ್ತೆ, ಬಹಳ ಜನ ಕೇಳುವಂತಹ ಪ್ರಶ್ನೆ ಇದು. ನಿಮಗೆ ಹೌದು ಇಷ್ಟೆಲ್ಲ ಗೊತ್ತಿದ್ರೂ ಇವತ್ತಿನ ಪ್ರಪಂಚದಲ್ಲಿ ಇಷ್ಟು ಜನ ಇದ್ದಾರೆ, ಇದರಲ್ಲಿ ತುಂಬಾ ಬಹಳನೇ ಕಡಿಮೆ ಆದಂತಹ ಜನಸಮುದಾಯ ಅಂತ ಅನ್ನೋದು ಇದನ್ನೆಲ್ಲ ಸರಿ ಅಂತ ತಿಳ್ಕೊಂಡು ಪ್ರವೃತ್ತಿ ಮಾಡುತ್ತೆ. ಎಷ್ಟೊಂದು ಜನಕ್ಕೆ ಇದರಲ್ಲಿ ಇಲ್ಲ ಪ್ರಾಮಾಣ್ಯ ಬುದ್ಧಿ ಬರೋದಿಲ್ಲ, ಅಥವಾ ಇನ್ನೇನೋ ಒಂದು ಬೇರೆ ಜ್ಞಾನ ಬರುತ್ತೆ. ಈಗ ಇಲ್ಲ, ನಾವು ಭಗವಂತನ ದಾಸರು, ಭಗವಂತ ಸರ್ವೋತ್ತಮನಾಗಿದ್ದಾನೆ, ಎಲ್ಲಾ ಕಡೆ ಅವನ ಅಸ್ತಿತ್ವವನ್ನ ಗಮನಿಸಿ ಸ್ವಾಮಿ ಬುದ್ಧಿಯಿಂದ ಅಥವಾ ಸ್ವಾಮಿತಾ ಬುದ್ಧಿಯಿಂದ ನಾವು ಪ್ರವೃತ್ತಿ ಮಾಡಬೇಕು ಅನ್ನೋ ಜ್ಞಾನ, ಇದು ಭಗವದ್ಗೀತೆಯಿಂದ ಬಹಳ, ನಾವು ಮುಂಚೆ ಹೇಳಿದಾಗೆ ಬಹಳ ಸ್ವಾಭಾವಿಕವಾಗಿ ನ್ಯಾಚುರಲ್ ಆಗಿ ಬರ್ತಾ ಇರುವಂತ ಜ್ಞಾನ ಇದು. ಇದ್ರ ಬಗ್ಗೆ ಆಸಕ್ತಿನೇ ಇರೋದಿಲ್ಲ. ಇದ್ರ ಬಗ್ಗೆ ಆಸಕ್ತಿ ಇಲ್ಲದೆ ಲೌಕಿಕ ಪ್ರವೃತ್ತಿಯನ್ನ ಮಾಡ್ತಾರೆ. ಹೇಗೆ ಅಂತಂದ್ರೆ, ಇಲ್ಲ ನಾವು ವಿ ವಿಲ್ ಕಾನ್ಕರ್ ದಿ ವರ್ಲ್ಡ್ ಅನ್ನೋ ಜ್ಞಾನವನ್ನು ಇಟ್ಕೊಂಡು ನಾವು ಇಲ್ಲ ಇಲ್ಲೇನೋ ಒಂದು ದುಃಖ ಇದೆ, ಈ ದುಃಖವನ್ನ ಪರಿಹಾರ ಮಾಡೋಕ್ಕೋಸ್ಕರ ನಾವು ಏನೋ ಒಂದು ಪ್ರವೃತ್ತಿ ಮಾಡ್ತೀವಿ. ಸರಿ, ನಮ್ಮ ಕತ್ಲಿದೆ, ಅದನ್ನ ಪರಿಹಾರ ಮಾಡೋಕ್ಕೋಸ್ಕರ ನಾವು ಇದು ಏನೋ ಒಂದು ಬೆಳಕನ್ನ ಅಥವಾ ಯಾವುದೋ ಒಂದು ಲೈಟ್ ಅನ್ನ ನಾವು ಇನ್ವೆಂಟ್ ಮಾಡ್ತೀವಿ, ಇತ್ಯಾದಿಗಳನ್ನು ಮಾಡ್ತಾರೆ. ಹೀಗೆ ಯಾಕೆ ಅಂತ ಅನ್ನೋದೊಂದು ದೊಡ್ಡದಾದ ಪ್ರಶ್ನೆ. ಭಗವಂತ ಈ ಆಧ್ಯಾತ್ಮದ ಪಥದಲ್ಲಿ ಬರದೇನೆ ತಮ್ಮದೇ ಆದಂತಹ ದುಃಖ ನಿವೃತ್ತಿಗೆ ಪರಿಹಾರ ಉಪಾಯಗಳನ್ನ ಮಾಡ್ತಾರೆ. ಯಾಕೆ ಹೀಗೆ ಮಾಡ್ತಾರೆ? ಆದ್ರಿಂದ ಏನು, ಕೆಲವರು ಕನ್ಕ್ಲೂಡ್ ಮಾಡೋದೇನು ಅಂತಾರೆ, ಈ ರೀತಿ ಇರೋದ್ರಿಂದ ಯಾರೋ 4 ಜನಕ್ಕೆ ಮನಸ್ಸಿಗೆ ಹಿತ ಆಗೋ ತರ ಅದನ್ನು ಉಪದೇಶ ಮಾಡಿದಾರೆ ಅಷ್ಟೇ ಹೊರತು ಇದು ವಸ್ತುಸ್ಥಿತಿ ಅಲ್ಲ. ಮಾಡಬೇಕಾದ್ದೇನು, ಈ ಪ್ರಕೃತಿಯಲ್ಲೇ ನಮ್ಮ ದುಃಖ ಪರಿಹಾರ ಮಾಡಕ್ ಪ್ರಯತ್ನ ಪಡಿ ಅಷ್ಟೇ ಹೊರತು ಈ ದೇವರ ಅಸ್ತಿತ್ವವನ್ನ ಪರಿಗಣನೆ ಮಾಡಿ, ಅಲ್ಲಿದ್ದ ಸ್ವಾತಂತ್ರ್ಯವನ್ನು ಪರಿಗಣನೆ ಮಾಡಿ ಇಂಥದ್ದೆಲ್ಲ ಮಾಡಬೇಕಾದಿಲ್ಲ ಅನ್ನೋ ಪ್ರಶ್ನೆಗೆ ಮಧ್ವ ಸಿದ್ಧಾಂತದಲ್ಲಿ ಬಹಳ ಸಮಂಜಸವಾದ ಉತ್ತರ ಇದೆ. ಆ ಉತ್ತರ ಅಂತನ್ನೋದಲ್ಲಿ ಮನುಷ್ಯಾಣಾಂ ಸಹಸ್ರೇಶು ಇತ್ಯಾದಿ ವಾಕ್ಯಗಳಿಂದ, ಚತುರ್ವಿಧ ಭಜಂತೆ ಮಾಂ ಅನ್ನೋ ವಾಕ್ಯಗಳಿಂದ ಕಾಣುತ್ತೆ ಅಂತ ನನಗೆ ತೋರುತ್ತೆ. ಅದ್ರ ಬಗ್ಗೆ ಒಂದಿಷ್ಟು ನೀವು ವಿಶದವಾಗಿ ತಿಳಿಸಿದ್ರೆ ಚೆನ್ನಾಗಿರುತ್ತೆ. ಮನುಷ್ಯ ಜೀವನದ ಪರಮ ಉದ್ದೇಶವೇ ಸುಖ. ಸುಖ 2 ರೀತಿಯಾದ ಸುಖಗಳಲ್ಲೂ ಕೂಡ ನಾವು ಇಟ್ಕೊಳ್ಬಹುದು. ಒಂದು, ಐಹಿಕವಾಗಿ ನಾವು ಶಾಂತಿಯಿಂದ ಇರಬೇಕು, ಸುಖವಾಗಿರಬೇಕು, ಕಷ್ಟ ಪಡಬಾರದು.
ಅಂತನ್ನೋದು ಜನಸಾಮಾನ್ಯರ ಒಂದು ಕಲ್ಪನೆ. ಇದರ ಸಲುವಾಗಿಯೂ ಕೂಡ ನಾವು ಪ್ರಯತ್ನ ಪಡ್ತಿರ್ತೇವೆ. ಇದನ್ನ ಇಲ್ಲ ಅಂತ ಅನ್ಲಿಕ್ಕೆ ಆಗೋದಿಲ್ಲ. ಎಂತೆಂತಹ ಏನು ತುಂಬಾ ಮೋಕ್ಷ ಯೋಗ್ಯರು ಅಂತ ಏನು ನಾವು ಅನ್ಕೊಳ್ತೀವಿ ಅಂಥವ್ರು ಕೂಡ ಐಹಿಕವಾದ ಅನೇಕ ಸುಖಗಳಲ್ಲಿ ಅಂತ ಕಷ್ಟಗಳಾಗದೇ ಇರೋ ಥರ ಆಗಲಿ ಅವರು ಪ್ರಯತ್ನ ಪಡ್ತಾ ಇರೋದನ್ನು ನಾವು ನೋಡ್ತೀವಿ. ಅನೇಕ ಸುಖಗಳನ್ನ ಅವರು ಅಪೇಕ್ಷಿಸುವುದು ಕೂಡ ಸುಖವಾಗಿರ್ಬೇಕು ಅಂತ ಅನ್ನೋದನ್ನ ಷಣ್ಮಮಿತ್ರ ಶಂಭುರಣ ಅಂತ ಏನು ನಮಗೆ ಉಪನಿಷತ್ನಲ್ಲಿ ವಾಣಿ ಇದೆ. ಹೀಗಾಗಿ ಎಲ್ಲ ದೇವತೆಗಳು ನಮ್ಮ ಸುಖವನ್ನು ಉಂಟು ಮಾಡಲಿ, ನಾವು ಆರಾಮಾಗಿರೋಣ, ಭಗವಂತನ ಸಾಧನೆಯನ್ನು ಮಾಡೋಣ ಅಂತ ಒಂದು ಅವರ ಕಲ್ಪನೆ ಇರೋದು ಹೌದು. ಅದ್ರ ಜೊತೆಗೆ ಪಾರತ್ರಿಕವಾದ ಮೋಕ್ಷ ಸುಖದ ಒಂದು ಅಪೇಕ್ಷೆಯು ಕೂಡ ಕೆಲವೊಬ್ಬರಿಗಿದೆ, ಎಲ್ರಿಗೂ ಕೂಡ ಇಲ್ಲ. ಇದರಲ್ಲಿ ಇದು ಯಾಕೆ ಅಂತಂದ್ರೆ ಅದು ಇದರಲ್ಲಿ ಎರಡು ಸಮಸ್ಯೆಗಳೇನು ಅಂತಂದ್ರೆ ಎಲ್ಲಾ ಜನಗಳು ಒಂದಲ್ಲ ಒಂದು ಕಷ್ಟಕ್ಕೆ ಸಿಕ್ಕಾಕೋತಾ ಇದ್ದಾರೆ. ಸಿಕ್ಕಾಕೊಂಡು ಅವರು ಪರಿಹಾರ ಮಾಡ್ಕೊಳ್ಳಿಕ್ಕೆ ಎಲ್ಲೆಲ್ಲೋ ಹೋಗ್ತಾ ಇದ್ದಾರೆ. ಎಲ್ಲರೂ ಕೂಡ ನಾವೇ ಮಾಡ್ತೀವಿ, ನಾವೇ ಕಷ್ಟ ಪರಿಹಾರ ಮಾಡ್ಕೋತೀವಿ ಅಂತ ನಾವು ಭ್ರಾಂತಿಯಲ್ಲಿ ಇಲ್ಲ. ಇದು ಒಂದು ಪ್ರಮುಖವಾದ ಅಂಶ. ಇನ್ನು ಕೆಲವೊಬ್ರು ನಾವೇ ನಾವೇ ಪಡ್ಕೊಳ್ತೀವಿ, ಎಲ್ಲ ನಮ್ಮ ಅಧೀನ ಅಂತ ಒಂದು ಭ್ರಾಂತಿಯಲ್ಲಿ ಇರತಕ್ಕಂತಹ ಭೌತಿಕವಾದಿಗಳ ಒಂದು ಏನು ಎಕ್ಸ್ಟ್ರೀಮ್ ಮೆಟೀರಿಯಲಿಸ್ಟಿಕ್ ದೃಷ್ಟಿಕೋನ ಅಂತ ಅನ್ನೋದು ಎಷ್ಟು ಅಪಾಯಕಾರಿಯಾಗಿದೆ ಅಂತ ಅನ್ನೋದು ನಾವು ಇವತ್ತು ನೋಡ್ತಾ ಇದ್ದೇವೆ. ಹೀಗಾಗಿ ಅವರ ವಿಚಾರವನ್ನು ನಾವು ಬದಿಗೆ ಇಟ್ಟು ಅವರ ಜೊತೆ ನಾವು ಸಂವಾದ ಮಾಡ್ತಾ ಇಲ್ಲ. ಅವರಿಂದ ಪ್ರಪಂಚ ಅನರ್ಥಕ್ಕೀಡಾಗ್ತಾ ಇದೆ. ಅದು ಭಗವದ್ಗೀತೆಯಲ್ಲಿ ಕೃಷ್ಣ ಪರಮಾತ್ಮನೇ ಮುಂದೆ 15-16ನೇ ಅಧ್ಯಾಯದಲ್ಲಿ ತಾನವಹಂ ದುಷಧ ಕ್ರೂರಾನ್ ಸಂಸಾರೇಶು ನರಾಧಮಾನ್ ಎಂಬುದಾಗಿ ಸ್ಪಷ್ಟವಾಗಿ ಇಲ್ಲೂ ಅದೇ ವಾಕ್ಯ ಇದೆ. ನಮಾಂ ದುಷ್ಕೃತಮ ಮೂಢ ಪ್ರಪಂಚ ಯಾರು ನನ್ನನ್ನ ದ್ವೇಷ ಮಾಡ್ತಾರೋ ಅವರು ಮಾಯೆಯ ಅಪಹೃತ ಜ್ಞಾನ. ಇದೇನು ಮಾಯಾ ಅಂತಂದ್ರೆ ಎರಡು ವಿಧವಾದ ಮಾಯೆ, ಒಂದು ದೈವಿ ಮಾಯೆ, ಒಂದು ಅದಕ್ಕೆ ಪರಮಾತ್ಮ ಇಲ್ಲಿ ದೈವಿ ಹಿಷಾ ಗುಣಮಯ ಮಾಯ ದುರತ್ತೆಯ ಅಂತ ಒಂದು ಮಾತನ್ನು ಹೇಳಿದಾನೆ. ಇಲ್ಲಿ ಏನಂತಂದ್ರೆ ಸುಮ್ಮನೆ ಮಾಯಾ ಅಪಹೃತ ಜ್ಞಾನ ಅಂತ. ದೈವಿ ಮಾಯೆಯು ಕೂಡ ಕೆಲಸ ಮಾಡ್ತಾ ಇದೆ, ಈ ಒಂದು ಲೌಕಿಕ ಮಾಯೆಯು ಕೂಡ ಕೆಲಸ ಮಾಡ್ತಾ ಇದೆ. ಅದರಿಂದಾಗಿ ಅವರಿಗೆ ಆಸುರ ಅಂತಂದ್ರೆ ಸಂಪೂರ್ಣವಾಗಿ ಅಸುಶುರಮಂತೆ, ತುಂಬಾ ಇಂದ್ರಿಯ ಸುಖದಲ್ಲಿ ಅವರು ತಲೀನರಾಗಿ ಅವರು ಈ ಲೌಕಿಕ ಮಾಯೆಯಿಂದನೇ ಅಪಹೃತರಾಗಿರೋ. ಅವರಿಗೆ ಪಾರಮಾರ್ಥಿಕ ಮಾಯೆ ತನಕ ಬೇಕಾಗಿಲ್ಲ. ಅವರಿಗೆ ಸಜ್ಜೀವರಿಗೆ ಏನು ಅಂತಂದ್ರೆ ಲೌಕಿಕ ಮೋಹನ ಉಂಟು ಮಾಡ್ಲಿಕ್ಕೆ ಪಾರಮಾರ್ಥಿಕವಾದ ಮಾಯೆ ಬೇಕು. ಹೀಗಾಗಿ ಅವ್ರು ಯಾರು ಕೂಡ ಪರಮಾತ್ಮನ ಹತ್ರ ಹೋಗೋದಿಲ್ಲ ಅಂತ ಅನ್ನೋದನ್ನು ಕೃಷ್ಣ ಪರಮಾತ್ಮ ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ. ಇನ್ನು ಉಳಿದ ಜನಗಳು, ನಾವು ಯಾರು ದುಃಖಕ್ಕೀಡಾಗಿ ಪರಮಾತ್ಮನನ್ನ ನಾವು ಶರಣು ಹೊಂದಬೇಕು ಅಂತ ಯಾರು ಅನ್ಕೋತಾರೋ ಅಂಥ ಜನಗಳು ಕೂಡ ಹೋಗ್ತಾ ಇದ್ದಾರೆ. ಅವರು ಎಲ್ಲ ದೇವತೆಗಳ ಹತ್ರ ಹೋಗ್ತಾ ಇದ್ದಾರೆ. ಅವರಿಗೆ ನಾನಾ ವಿಧವಾದ ದೇವತೆಗಳ ಹತ್ರ ಹೋಗ್ತಾ ಇದ್ದಾರೆ. ಅದನ್ನು ಕೃಷ್ಣ ಪರಮಾತ್ಮ ಅದನ್ನ ಹೇಳ್ತಾ ಇದ್ದಾನ. ಅವನು ಯೋ ಯಾಮ್ಯಾಂ ತನುಂ ಭಕ್ತ ಶ್ರದ್ಧೆಯಾರ್ಚಿತು ಇಚ್ಛತಿ ಕಾಮೈ ಸ್ಥೈಸ್ಥೈ ಹೃತಜ್ಞಾನ ಪ್ರಪದ್ಯಂತೆ ಅನ್ಯ ದೇವತಾ. ಇದು ನಮ್ಮಲ್ಲಿ ಹಿಂದೂ ಧರ್ಮದಲ್ಲಿ ಇರತಕ್ಕಂಥ ದೇವತೆಗಳ ಒಂದು ಕಲ್ಪನೆ ಆಗ್ಬೋದು, ಅಥವಾ ಬೇರೆ ಕಡೆ ಇರತಕ್ಕಂತಹ ದೇವತೆಗಳ ಕಲ್ಪನೆಯೂ ಕೂಡ ಆಗ್ಬೋದು. ಎರಡು ರೀತಿಯಾದ ದೇವತೆಗಳ ಬಗ್ಗೆ ಕೂಡ ಅವರು ಆಸಕ್ತರಾಗಿ ಆ ದೇವತೆಗಳ ಆರಾಧನೆ ಮಾಡಿ ಅದರಿಂದಾಗಿ ನಮ್ಮ ಮನಃಕಾಮನೆಗಳನ್ನ ಪಡ್ಕೊಳ್ತೇವೆ ಅಂತನೋ ಒಂದು ಅವರಿಗೆ ಭಾವನೆ ಇದೆ. ಆ ಭಾವನೆಯ ಸುಳ್ಳಲ್ಲ, ಕಾಣಿಸ್ತಾ ಇದೆ. ಯಾಕೆಂತಂದ್ರೆ ಎಷ್ಟೋ ಜನಗಳು ಹೇಳುವಂತೆ ಸಜ್ಜನರಿಗೂ ಕೂಡ ಕಷ್ಟ ಆಗ್ತಾ ಇದೆ. ಯಾರು ತುಂಬಾ ಸಜ್ಜನರಲ್ಲ, ಸಾಮಾನ್ಯವಾಗಿ ಜೀವನ ಮಾಡ್ಕೊಂಡಿರ್ತಾರೆ ಅಂಥವ್ರು ಬೇರೆ ದೇವತೆಗಳ ಹತ್ರ ಹೋದಾಗ ಫಲ ಬರೋದು ಕಂಡಿದೆ. ಆ ಫಲ ಬರೋದು ಕಂಡಿದೆ, ಆದ್ರಿಂದ ಇವರಿಗೂ ಕೂಡ ಅಲ್ಲಿ ಹೋಗ್ಬೇಕು ಅಂತ ಅನಿಸೋದು ಕೂಡ ಸುಳ್ಳಲ್ಲ. ಆದ್ರೆ ಅದು ಅಂತವತ್ತು ಫಲಂ ತೇಷಾಂ ತದ್ಭವತ್ಯಲ್ಪಮೇನಸ, ಇದು ಒಂದು ಅವರಲ್ಲಿ ಸಮಸ್ಯೆ ಇದೆ. ಇದು ಅಂತವತ್ತು ಅಂತಂದ್ರೆ ಈ ಲೋಕದಲ್ಲಿ ಸುಖ ಇದೆ, ನೀವು ಮುಂದಿನ ಜನ್ಮದಲ್ಲಿ, ಮುಂದಿನ ಜನ್ಮಾಂತರಗಳಲ್ಲಿ, ಯಾಕೆ ಬಹುನಾಂ ಜನ್ಮನಾಮಂತೆ ಜ್ಞಾನವಾನ್ ಪ್ರಪದ್ಯತೆ. ಕೃಷ್ಣ ಪರಮಾತ್ಮನ ಮುಖ್ಯವಾದ ಎಂಫಸೈಸ್ ಇರೋದು ಈ ನಮ್ಮ ಸಂಸಾರ ಅಂತ ಅನ್ನೋದು ಇಟ್ ಇಸ್ ನಾಟ್ ಎ ಒನ್ ಡೇ ಮ್ಯಾಚ್. ಇದು ಅನೇಕ ಜನ್ಮಗಳ ಟೆಸ್ಟ್. ಇದು ಬೇರೆ ಟೆಸ್ಟ್ ಆದ್ರೆ ಒಂದು 5 ದಿವಸ ನಡೆಯುತ್ತೆ, ಇದು ಅನೇಕ ಜನ್ಮಗಳ ಟೆಸ್ಟ್. ಆದ್ರಿಂದಾಗಿ 184 ಲಕ್ಷ ಯೋನಿಗಳಲ್ಲಿ ಬರ್ತಾನೆ ಜೀವ. ಹೀಗಾಗಿ ಅವನಿಗೆ ಕಡೆಗೆ ಮನುಷ್ಯ ಜನ್ಮ ಬಂದು, ಆ ಮನುಷ್ಯ ಜನ್ಮ ಬಂದಾಗಲೂ ಕೂಡ ಅವನಿಗೆ ಅನೇಕ ಜನ್ಮಗಳ 100 ಜನ್ಮಗಳ ಸಾಧನೆ ಅನ್ನೋದು ಅವನಿಗೆ ಬೇಕು. ಹೀಗಾಗಿ ಮನುಷ್ಯರ ಒಂದು ಈ ಒಳಗಡೆನೆ, ಈ ಶರೀರದ ಒಳಗಡೆ ಮಾಯೆ ಅಂತ ಅನ್ನೋದು ಕೆಲಸ ಮಾಡ್ತಾ ಇದೆ. ಹೀಗಾಗಿ ಕೆಲವೊಬ್ರು ಅಲ್ಲೂ ಕೂಡ ಹೋಗ್ತಾರೆ. ಅಲ್ಲಿ ಹೋದ್ರೂ ಕೂಡ ಅವರಿಗೆ ಫಲವನ್ನು ಕೊಡುವವನು ಪರಮಾತ್ಮನ. ಯಾಕೆಂತಂದ್ರೆ ಸುಪ್ರೀಂ ಸೆಂಟರ್ ಆಫ್ ಪವರ್,
ಅದನ್ನ ನಾವು ಗಮನಿಸಿದ್ರೆ ಇಡೀ ಪ್ರಪಂಚಕ್ಕೆ ನೀವು ಯಾವುದೇ ರೀತಿಯ ಲಾಜಿಕ್ ಅನ್ನು ಹಾಕಿದರೂ ಕೂಡ ಟೂ ಮನಿ ಕುಕ್ಸ್ ಸ್ಪಾಯಿಲ್ ಫುಡ್ ಅಂತ ಅನ್ನೋ ರೀತಿ ತುಂಬಾ ಜನಗಳ ನಾಯಕರಿಲ್ಲ ಪ್ರಪಂಚಕ್ಕೆ. ಏನೋ ಒಂದು ಪಾರಮಾರ್ಥಿಕವಾದ ಒಂದು ನಾಯಕ ಅವನು ಕೆಲಸ ಮಾಡುತ್ತೆ, ಅವನಿಗೆ ಏನ್ ಬೇಕಾದ ಹೆಸರಿಂದ ಕರೀರಿ ಅಂತ ಅನ್ನೋದು ಕೂಡ ಭಗವದ್ಗೀತೆಯ ಒಂದು ತತ್ವ. ಹೀಗಾಗಿ ಬೇರೆ ದೇವತೆಗಳ ಹತ್ರ ಹೋದ್ರೂ ಕೂಡ ಅವರಿಗೆ ಅಲ್ಲಲ್ಲಿ ಫಲ ಅಂತ ಅನ್ನೋದು ಆಗುತ್ತೆ. ಆದ್ರೆ ಆ ಫಲವನ್ನು ಕೊಡೋನು ಕೂಡ ಕೃಷ್ಣ ಪರಮಾತ್ಮನೇ. ಅಲ್ಲಿ ಇದ್ಕೊಂಡು ನಾನು ಫಲವನ್ನು ಕೊಡ್ತೇನೆ ಅಂತ ಹೇಳಿ ತಸ್ಯ ತಸ್ಯ ಅಜಲಾಂ ಶ್ರದ್ಧಾಂ ತಾಮಯೋ ವಿದಧಾಮ್ಯಹಂ ಲಭತೇಜ ತತಃ ಕಾಮಾನ್ ಮಯೈವ ವಿಹಿತಾನ್ ಹಿತಾನ್ ಎಂಬುದಾಗಿ ಆಯಾ ದೇವತೆಗಳಲ್ಲಿ ಇದ್ದು ಅವರಲ್ಲಿ ಆ ದೇವತೆಗಳಿಗೆ ಆ ಫಲವನ್ನು ಕೊಡುವ ಶಕ್ತಿಯನ್ನು ಕೂಡ ಪರಮಾತ್ಮ ತಾನು ಇಟ್ಕೊಂಡಿದ್ದಾನೆ ಅಂತ ಅನ್ನೋದನ್ನ ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ. ಇದು ಹೀಗಾಗಿ ಆಸ್ತಿಕರ ಪಾಡಿದು. ನಾಸ್ತಿಕರು ಅಂತಂದ್ರೆ ನಾಸ್ತಿಕರು ದೇ ಆರ್ ಡೂಮ್ಡ್ ಅಷ್ಟೇ. ಅವರಿಗೆ ನಮಾಂ ದುಷ್ಕೃತಿನೋ ಮೂಢ ಪ್ರಪದ್ಯಂತೆ ನರಾಧಮ ಅಲ್ಲ, ಅದನ್ನ ಸ್ಪಷ್ಟವಾಗಿ ನಮಾಂ ದುಷ್ಕೃತಿನೋ ಮೂಢ ಪ್ರಪದ್ಯಂತೆ ನರಾಧಮ ಅಂತ ಯಾರು ದುಷ್ಕೃತಿಗಳಾಗಿರ್ತಾರೆ, ಯಾರು ಈ ರೀತಿಯಾದ ಭಾವವನ್ನು ಇಟ್ಕೊಂಡಿರೋದಿಲ್ಲ, ಅವರು ಈ ದಾರಿಗೆ ಬರೋದೇ ಇಲ್ಲ ಅಂತ. ಈ ದಾರಿಗೆ ಬರೋದೇ ಇಲ್ಲ, ಅದರಿಂದ ಅವ್ರ ಸ್ವಭಾವದಲ್ಲಿ ಹಾಗೆ ಅನ್ಸೋದೇ ಇಲ್ಲ. ಅದು ಅಂತತೋಗತ್ವಾ ಯಾವ ಆತ್ಯಂತಿಕ ಸುಖವನ್ನ ಬಯಸಿ ಇಷ್ಟೆಲ್ಲ ಪ್ರವೃತ್ತಿ ಆಗ್ತಿರುತ್ತೆ, ಆ ಸುಖವನ್ನು ಅವ್ರು ತಲುಪೋದೇ ಇಲ್ಲ. ಯಾಕಂದ್ರೆ ಸ್ವಭಾವದಲ್ಲಿ ಅವ್ರ ಸುಖ ಇಲ್ದಿರೋದ್ರಿಂದ ಆ ಸುಖವನ್ನು ಅವ್ರು ತಲುಪೋದೇ ಇಲ್ಲ ಅಂತ ಅನ್ನೋದು ಸ್ಪಷ್ಟವಾಗಿ ಕಾಣುತ್ತಿದ್ದು. ಮತ್ತೊಂದು ವಿಷಯ ಇಲ್ಲಿ ತುಂಬಾ ಚೆನ್ನಾಗಿ ಅನ್ಸೋದು ನನಗೆ, ಇಲ್ಲಿ ಎರಡು ಒಂದಾಗತ್ಲು ಒಂದು ಇಲ್ಲದೆ ಇದ್ರು ಒಂದೇ ಅಧ್ಯಾಯದಲ್ಲಿ ಬರುವಂತಹ ಶ್ಲೋಕಗಳು. ಒಂದು ಮನುಷ್ಯಾಣಾಂ ಸಹಸ್ರೇಶು ಕಶ್ಚಿದತಿತ ಸಿದ್ಧಯೇ ಯಥತಾಮಪಿ ಸಿದ್ಧಾನಾಂ ಕಶ್ಚಿನ್ಮಾಂ ವೇತ್ತಿ ತತ್ವತಃ ಅಂತ ಹೇಳಿ ಅದ್ರ ಜೊತೆಗೆ ನೀವು ಬಹುನಾಂ ಜನ್ಮನಾಂ ಅಂತೆ ಜ್ಞಾನವಾನ್ ಮಾನ್ ಪ್ರಪದ್ಯತೆ ಅಂತ ಅನ್ನೋದನ್ನ ಕೂಡಿಸ್ಕೊಂಡ್ರೆ ಒಂದು ಕೋಹರೆಂಟ್ ಆದ ಒಂದು ಕಥೆ ಸಿಗುತ್ತೆ. ಏನು ಅಂತಂದ್ರೆ ನನಗೆ ಯಾವಾಗಲೂ ಹೇಳೋದು, ನಾನು ಪ್ರೊಫೆಷನಲಿ ಸೈನ್ಸ್ ಅನ್ನು ಪ್ರಾಕ್ಟೀಸ್ ಮಾಡೋದ್ರಿಂದ ಸೈನ್ಸ್ ಇಸ್ ನಾಟ್ ಫಾರ್ ಎವ್ರಿಬಡಿ ಅಂತ ನಾವು ಯಾವಾಗಲೂ ಹೇಳೋದು. ಸೈನ್ಸ್ ಇಸ್ ನಾಟ್ ಫಾರ್ ಎವ್ರಿಬಡಿ. ಯಾಕೆ ವೈ ಸೈನ್ಸ್ ನಾಟ್ ಫಾರ್ ಎವ್ರಿಬಡಿ ಅಂದರೆ ಅದು ಎರಡು ಪ್ರಾಬ್ಲಮ್ ಇದೆ ಅದರಲ್ಲಿ. ಒಂದು, ನಾವು ನಮ್ಮ ಕೆಳಗಡೆ PhD ಮಾಡುವಂಥ ಹುಡುಗರಿಗೆ ಹೇಳೋದು, ಸೈನ್ಸ್ ಇಸ್ ಅ ಜರ್ನಿ ವೇರ್ ಯು ಹ್ಯಾವ್ ಲಾಟ್ ಮೋರ್ ಡಿಸಪಾಯಿಂಟ್ಮೆಂಟ್ಸ್ ಕಂಪೇರ್ಡ್ ಟು ದಿ ಮೊಮೆಂಟ್ಸ್ ಆಫ್ ಜಾಯ್. ಯಾಕಂದ್ರೆ ನಾವು 100 ಎಕ್ಸ್ಪೆರಿಮೆಂಟ್ ಮಾಡಿದ್ರೆ ನಮ್ಮ ಸಕ್ಸಸ್ ರೇಟ್ 1% 2% ಇರುತ್ತೆ. 98-99 ಎಕ್ಸ್ಪೆರಿಮೆಂಟ್ಗಳು ಫೇಲ್ ಆಗ್ಬಿಡ್ತವೆ. ಅದರಿಂದ ಇದನ್ನ ಮಾಡ್ತೀವಿ ಅನ್ನೋ ಆಸಕ್ತಿ ಇರಬೇಕು. ಈ ಮತ್ತೆ 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 ಸೋಲೋದಿಕ್ಕೆ ತಯಾರಿರುವಂತ ಆಸಕ್ತಿ ಇರೋರು ಮಾತ್ರ ಈ ದಾರಿಗೆ ಬರಬೇಕು. ದಟ್ ಈಸ್ ವೈ ಸೈನ್ಸ್ ಇಸ್ ನಾಟ್ ಫಾರ್ ಎವ್ರಿ ಒಂದು. ಎರಡನೇದು, ಎಕ್ಸ್ಪೆರಿಮೆಂಟು ತುಂಬಾ ಅದು ದೀರ್ಘಸೂತ್ರವಾದ್ದು. ಇವತ್ತು ನಾನು ಸೆಟಪ್ ಮಾಡ್ತೀನಿ, ನಾಳೆ ನನಗೆ ರಿಸಲ್ಟ್ ಬರಬೇಕು ಅಂದ್ರೆ ಆಗೋದಿಲ್ಲ. ತುಂಬಾ ಕಷ್ಟಪಟ್ಟು ಎಕ್ಸ್ಪೆರಿಮೆಂಟ್ ಮಾಡಿದ್ರೆ 100 ಸೋಲುಗಳಾಗಿ ಎಲ್ಲೋ ಒಂದ್ಸಲ ಒಂದು ಫಲ ಬಂದ್ರೆ ಬರ್ಬೋದು, ಬರದೇ ಇದ್ರಿಲ್ಲ. ಈ ದೃಷ್ಟಾಂತವನ್ನು ಇಟ್ಕೊಂಡು ಇದನ್ನು ನೀವು ಹೇಳಿದ ಹಾಗೆ ಅದು ಸಾಧನೆ ಅಂತ ಅನ್ನೋದು ಒನ್ ಡೇ ಮ್ಯಾಚ್ ಅಲ್ಲ ಅಂತ ಅನ್ನೋದು ಬಹಳ ಅದೇನಾಗಿದೆ, ಇವತ್ತಿನ ಕಾಲಕ್ಕೆ ಜನಗಳಿಗೆ ಪೇಷನ್ಸ್ ಇಲ್ಲ. ನೀವು ಯಾವ ವಿಷಯಕ್ಕೂ ಪೇಷನ್ಸ್ ಇಲ್ಲ ಅಂತ. ಅದರಿಂದ ಏನಾಗಿದೆ ಅಂತಂದ್ರೆ ಸಾಧನೆ ಅಂತ ಅನ್ನೋದು ದೂರತೋಪಾಸ್ತ ಆಗೋಗಿದೆ. ಈ ವಾಕ್ಯಗಳನ್ನು ನೋಡಿದ್ರೆ ಏನ್ ಕಾಣುತ್ತೆ ಅಂತಂದ್ರೆ, ನೋಡಿ, ಸಾಧಕನಾದವನು ಎರಡನ್ನು ಇಟ್ಕೊಳ್ಬೇಕು. ಸೈಂಟಿಸ್ಟ್ ಆದವನು ಹೇಗೆ ಎರಡನ್ನು ಇಟ್ಕೊಳ್ಬೇಕು, ಅದು ಒಂದು ಧೈರ್ಯ, ಮತ್ತೊಂದು ಪೇಷನ್ಸ್. ಧೈರ್ಯ ಏನಕ್ಕೆ ಅಂತಂದ್ರೆ ಮತ್ತೆ ನಮಗೆ ತೊಂದರೆ ಆಗ್ತಾ ಇರುತ್ತೆ. ಎಷ್ಟೋ ಜನ ಬಹಳ ಪ್ರಶ್ನೆ ಕೇಳೋದುಂಟು, ನಾವು ಇಷ್ಟೆಲ್ಲ ದೇವ್ರನ್ನ ಆಶ್ರಯಿಸಿ ಜೀವನ ಮಾಡ್ತಾ ಇದೀವಿ, ನಮಗೆ ದುಃಖ ಬರುತ್ತಲ್ಲ, ಅದರಿಂದ ಯಾವ ದೇವರಿಲ್ಲ, ಏನಿಲ್ಲ ನಾವು ಅದಕ್ಕೆ ದೇವ್ರ ಉತ್ತರ ಕೊಟ್ಟಿದ್ದಾನೆ. ಅದಕ್ಕೆ ಬಹುನಾಂ ಜನ್ಮನಾಮಂತೆ ಜ್ಞಾನವಾನ್ ಮಾನ್ ಪ್ರಪದ್ಯತೆ ಅಂತ ಮತ್ತೊಂದು ಒಂದು ಇದು ದಿಸ್ ಇಸ್ ಅನ್ ಎಕ್ಸ್ಪೆರಿಮೆಂಟ್ ದಟ್ ಸ್ಪ್ಯಾನ್ಸ್ ಓವರ್ ಮಲ್ಟಿಪಲ್ ಬರ್ತ್ಸ್ ಅಂತ. ಇದು 4 ದಿನ ಅಲ್ಲ, 5 ದಿವಸ ಅಲ್ಲ, 1 ವರ್ಷ ಅಲ್ಲ, 10 ವರ್ಷ ಅಲ್ಲ, 1 ಜನ್ಮ ಅಲ್ಲ, 10 ಜನ್ಮಗಳಲ್ಲಿ ಪ್ರಯತ್ನ ಪಟ್ಟು ಏನಾದ್ರೂ ಒಂದು ಸಾಧನೆ ಮಾಡುವಂಥದ್ದು ಮಾಡಬೇಕು ಅಂತ. ಆದ್ರಿಂದನೇ ಮನುಷ್ಯಾಣಂ ಯತಃ ಬಹುನಾಂ ಜನ್ಮನಾಮಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ ತಥೈವ ಮನುಷ್ಯಾಣಂ ಸಹಸ್ರೇಶು ಕಶ್ಚಿದ್ಯತತಿ. ಇಷ್ಟು ಕಷ್ಟ ಇರೋ ಕಾರಣದಿಂದನೇ ಎಲ್ಲರೂ ಸಾಧನೆಯನ್ನು ಮಾಡೋದಿಲ್ಲ. ಇದನ್ನೇ ಮಧ್ವಾಚಾರ್ಯರು ಏನ್ ಹೇಳಿದ್ರು ಅಂತಂದ್ರೆ, ಅಸುರ ಬಹುಲ ಯಸ್ಮಾತ್ ತಸ್ಮಾನ ಜನತಾಮಿಯಾತ್ ಅಂತ ಉಪನಿಷದ್ ವಾಕ್ಯ ಇದ್ದ ಹಾಗೆ, ಪ್ರಪಂಚದಲ್ಲಿ ಸಾಧಕರಾದವರು ಯಾವಾಗಲೂ ಬಹಳ ಕಡಿಮೆ. ಹೇಗೆ ಪ್ರಪಂಚದಲ್ಲಿ ಡೀಪ್ ಸೈನ್ಸ್ ಮಾಡೋ ಜನ ಬಹಳ ಕಡಿಮೆನೋ, ಇಷ್ಟು ಜನ ಪ್ರಪಂಚದಲ್ಲಿದ್ದಾರೆ. ಫಿಸಿಸಿಸ್ಟ್ಗಳು ಎಷ್ಟು ಜನ ಇದ್ದಾರೆ, ಇನ್ಯಾರೋ ಮ್ಯಾಥಮೆಟಿಷಿಯನ್ಸ್ ಎಷ್ಟು, ಬಹಳ ಕಡಿಮೆ. ಹೇಗೆ ಅದು ಅಷ್ಟು ಬಹಳ ಕಡಿಮೆನೋ ಆ ರೀತಿ ಸಾಧಕರಾದವರು. ಯಾಕಂತಂದ್ರೆ ಅದಕ್ಕೆ ಮತ್ತೆ ಡಿಸಪಾಯಿಂಟ್ಮೆಂಟ್ಗಳಾಗ್ತಾ ಇರ್ತವೆ. ಈಗ ಎಷ್ಟೋ ಜನ ಹೇಳೋದುಂಟು, ನಾವು ಯಾರೋ ಒಬ್ಬ ಭಗವಂತನ ಆಶ್ರಯಿಸ್ತಿರೋನು ಚೆನ್ನಾಗಿದ್ದಾನೆ ಜೀವನದಲ್ಲಿ ಅಂತ.
ಶಾಸ್ತ್ರವೇ ಉತ್ತರ ಕೊಡ್ತಾ ಇರೋದು ಕರ್ಮಾಯತ್ತವಾಗಿ ಬರುವಂತ ಸುಖ ದುಃಖಗಳು ಅದರ ಬಗ್ಗೆ ನೀವು ತಲೆ ಕೆಡಿಸ್ಕೊಳ್ಬಾರ್ದು, ಅದನ್ನು ಇಗ್ನೋರ್ ಮಾಡಬೇಕು ಅಂತ. ಅದಕ್ಕೆ ನಿಮ್ಗೆ ಇನ್ನೊಂದು ನಾನು ನಮ್ಮ ಸೈಂಟಿಫಿಕ್ ಅನಾಲಜಿ ಕೊಡಬೇಕು ಅಂದ್ರೆ ಏನಾಗುತ್ತೆ, ಸೈನ್ಸ್ ಮಾಡೋದಕ್ಕೆ ಬಹಳ ಧೈರ್ಯ ಮತ್ತೆ ಪೇಷನ್ಸ್ ಹೇಗೆ ಬೇಕೋ ಬಹಳ ಇಂಟೆಲೆಕ್ಟು ಬೇಕಾಗ್ತದೆ. ಪ್ರಪಂಚದಲ್ಲಿ ಇಂಟೆಲೆಕ್ಟ್ ಇದ್ದು ಬಹಳ ಇಂಟೆಲೆಕ್ಟ್ ಇರುವಂತ ಜನ ಮೆಟೀರಿಯಲಿ ಅಥವಾ ಮೆಟೀರಿಯಲಿ ಬಹಳ ಸಕ್ಸೀಡ್ ಆಗ್ತಾರೆ ಅಂತ ನಿಯಮ ಇಲ್ಲ. ಇನ್ಫ್ಯಾಕ್ಟ್ ಅದರ ವಿರುದ್ಧ ಆಗುತ್ತೆ ಅಲ್ವಾ. ಮತಿಮತ ಹಂಚ ವಿಲೋಕಕ್ಕೆ ದರಿದ್ರತಾ ವಿದಿರಹೋ ಬಲವಾನ್ ಅಂತಿರೋದ್ರಿಂದ ಸಣ್ಣ ವಯಸ್ಸಲ್ಲಿ ಈಗ ನನ್ನ ಸ್ಟೂಡೆಂಟ್ಗಳು ಸೈನ್ಸ್ ಮಾಡುವಂಥವ್ರು ಸುತ್ತಮುತ್ತ ಇರೋ ಅವರ ಸಹಪಾಠಿಗಳೆಲ್ಲ ಇಂಟೆಲೆಕ್ಚುಯಲಿ ಇನ್ಫೀರಿಯರ್ ಆದವರು, ಅಂದ್ರೆ ಅಷ್ಟು ಬುದ್ಧಿವಂತರಾಗದೇ ಇರೋರು ಜೀವನದಲ್ಲಿ ಬಹಳ ಸುಖವಾಗಿರೋದು ಕಾಣುತ್ತೆ. ಅದರಿಂದ ನನ್ನ ವಿದ್ಯಾರ್ಥಿಗಳು ಬಹಳ ಕೇಳೋದುಂಟು, ನಾನು ತಪ್ಪು ಮಾಡಿದ್ನೇನೋ, ನಾನು ಸೈನ್ಸಿನ ದಾರಿಯನ್ನು ತಗೊಂಡು ಬಹಳ ತಪ್ಪು ಮಾಡಿದ್ನೇನೋ. ಯಾಕೆ ಅಂತಂದ್ರೆ ನಾನು ಯಾರು ಕಷ್ಟವನ್ನು ಪಡೆದೇ ಇಲ್ಲ ಜೀವನದಲ್ಲಿ, ಅಂದ್ರೆ ಬೌದ್ಧಿಕವಾಗಿ ಕಷ್ಟ ಪಡೆದೇ ಇರೋವಂಥವ್ರು ಸುಖವಾಗಿದ್ದಾರೆ ವಿಷಯ ಪದಾರ್ಥಗಳನ್ನು ಭೋಗ ಮಾಡಿಕೊಂಡು. ನಾನು ಇಷ್ಟೆಲ್ಲ ಕಷ್ಟಪಟ್ಟು ಇಷ್ಟೆಲ್ಲ ನಾನು ದುಃಖ ಪಡ್ತಾ ಇದ್ದೀನಲ್ಲ ಅಂತ ಶಾಸ್ತ್ರ ಕೊಡುವಂತ ಉತ್ತರ. ಮತ್ತು ದೇವರು ಅಲ್ಲೂ ಚತುರ್ವಿಧ ಭದಂತೆ ಮಾಮ್ ಅಂತ ಹೇಳ್ಬೇಕಾದ್ರೆ ತೇಷಾಂ ಜ್ಞಾನಿ ನಿತ್ಯಯುಕ್ತ ಏಕಭಕ್ತಿ ವಿಶಿಷ್ಯತೆ ಅಂತ. ಆದ್ರಿಂದನೇ ಪ್ರಿಯೋಹಿ ಜ್ಞಾನಿನೋ ಅತ್ಯರ್ಥಂ ನಿತ್ಯಯುಕ್ತ ಅನ್ನೋ ಶಬ್ದವನ್ನು ಬಳಸ್ತಾ. ನಿತ್ಯಯುಕ್ತ ಅಂದ್ರೆ ಹಿಂದಿಲಿ ಹೇಳ್ತಾರೆ ಲಗೇರಹೋ ಅಂತ, ಮತ್ತು ಪೌನಃಪುಣ್ಯನ ಮಾಡುವಂಥದ್ದು. ಅದನ್ನು ಎಷ್ಟೇ ಕಷ್ಟ ಆದ್ರೂ ಪೌನಃಪುಣ್ಯನ ಮಾಡುವಂಥದ್ದು. ಅದರಿಂದ ಏನಾಗುತ್ತೆ, ಇಷ್ಟೆಲ್ಲ ಕಷ್ಟಪಟ್ಟು ನಾವು ಸೈನ್ಸ್ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ಏನೋ ಆತ್ಯಂತಿಕವಾದ ಸುಖ ಸಿಗುತ್ತೆ, ಇವ್ರು ಯಾರಿಗೂ ಸಿಗದೇ ಇರುವಂತ ಆತ್ಯಂತಿಕವಾದ ಸುಖ ಸಿಗುತ್ತೆ. ಹಾಗೆ ಅದೇ ಅನಾಲಜಿ, ಅದೇ ದೃಷ್ಟಾಂತವನ್ನು ಇಟ್ಕೊಂಡ್ರೆ ಇಲ್ಲಿ ನಿತ್ಯಯುಕ್ತ ಜ್ಞಾನಿ, ಭಗವಂತ ಸರ್ವೋತ್ತಮ ಅನ್ನೋ ಜ್ಞಾನವನ್ನು ಇಟ್ಕೊಂಡು, ಮಯ್ಯಾಸಕ್ತ ಮನಃಪಾರ್ಥ ಅನ್ನೋ ಜ್ಞಾನವನ್ನು ಇಟ್ಕೊಂಡು ಮತ್ತೆ ಸಾಧನೆಯನ್ನು ಮಾಡ್ತಿದ್ರೆ ಬಹುಜನ್ಮಗಳ ಅಂತ್ಯದಲ್ಲಿ ಯಾವ ಆತ್ಯಂತಿಕ ಸುಖಕ್ಕೋಸ್ಕರ ಈ ಮಹಾನ್ ಪ್ರಯಾಸವನ್ನು ಬೇರೆ ಎಲ್ಲ ಮಾಡ್ತಾರೆ ಅದು ಸಿಗತ್ತೆ ಅಂತ ಅನ್ನೋದು ಇದು ಭಗವದ್ಗೀತೆಯ ತಾತ್ಪರ್ಯ. ಆದ್ರಿಂದನೇ ಹೋಪನ್ನು ಬಿಡಬಾರ್ದು. ಈ ಸಪ್ತಮಾಧ್ಯಾಯದಲ್ಲಿ ಭಗವಂತ ಏನ್ ಹೇಳ್ತಾ ಇದ್ದಾನೆ ಅಂದ್ರೆ ಅದು ಮತ್ತೆ ಹಿಂದೆನೂ ಬರುತ್ತೆ, ನೈ ಕಲ್ಯಾಣಕ್ಕೆ ಮತ್ತೊಂದು ಪ್ರಶ್ನೆ ಏನ್ ಬರುತ್ತೆ, ಅಲ್ಲ ಇಷ್ಟೆಲ್ಲ ನಾವು ಮಾಡಿದ್ರು ಇಷ್ಟೆಲ್ಲ ಕಷ್ಟಪಟ್ಟರು ಒಳ್ಳೇದಾಗತ್ತೆ ಅಂತ ಏನ್ ಗ್ಯಾರಂಟಿ ಅಂತಂದ್ರೆ ಅದು ಭಗವಂತನ ಮಾತು ಮೇಲೆ ವಿಶ್ವಾಸ ಇದ್ದು ಮುಂಚೆ ಹೇಳಿದ ನಾನು ನಹಿ ಕಲ್ಯಾಣ ಕೃತ್ ಕಶ್ಚಿತ್ ದುರ್ಗತಿಂ ತಾತ ಗಚ್ಚತಿ ಅಂತ ಇರೋದ್ರಿಂದ ಅದು ಅಲ್ಲಿ ಅಥವಾ ಯೋಗಿನಾಮೇವ ಕುಲೆ ಅದು ಪೂರ್ತಿ ಶ್ಲೋಕ. ಶುಚೀನಾಂ ಶ್ರೀಮತಾಂಗೇಹೇ ಯೋಗ ಭ್ರಷ್ಟೋಭಿಜಾಯತೆ ಅಥವಾ ಯೋಗಿನಾಮೇವ ಕುಲೆ. ಅದರಿಂದ ಮಾಡಿರುವಂತ ಒಂದು ಒಳ್ಳೇದೇನು ಅಂತಂದ್ರೆ ಅದು ಈಗ ನಿಮಗೆ ಅಲ್ಲಿ ಸರ್ನಲ್ಲೆಲ್ಲ ಕೆಲವು ಫಿಸಿಕ್ಸ್ ಎಕ್ಸ್ಪೆರಿಮೆಂಟ್ಸ್ ಮಾಡಬೇಕಾದ್ರೆ ಜನರೇಷನ್ ಆಫ್ ಸೈಂಟಿಸ್ಟ್ಗಳು ಮಾಡ್ತಾರೆ ಎಕ್ಸ್ಪೆರಿಮೆಂಟ್ ಅನ್ನ. ಅಂದ್ರೆ ಒಂದು ಜನರೇಷನ್ ಯಾರೋ ಒಬ್ಬ ಸೈಂಟಿಸ್ಟ್ ಬರ್ತಾನೆ, ಅವನದೊಂದು 20 ವರ್ಷ ಕೆರಿಯರ್ ಇರುತ್ತೆ, ಅವ್ನು ಸತ್ತೇ ಹೋಗ್ತಾನೆ ಅಂತ ತಿಳ್ಕೊಳ್ಳಿ. ಅವನ ವಿದ್ಯಾರ್ಥಿಗಳು ಇನ್ಯಾರು ಬಂದು ಆ ಎಕ್ಸ್ಪೆರಿಮೆಂಟ್ ಅನ್ನು ಕಂಟಿನ್ಯೂ ಮಾಡ್ತಾರೆ. ಅದು ಹೇಗಾಗುತ್ತೆ, ಇಲ್ಲೂ ಹಾಗೆ ಬಹುನಾಮ್ ಜನ್ಮನಾಮಂತೆ ಅಂತ ಹೇಳ್ಬಿಟ್ರೆ ಸರ್, ಈ ಜನ್ಮದಲ್ಲಿ ನಾವೇನೋ ಕಷ್ಟಪಟ್ಟು ಏನೋ ಸಾಧನೆ ಮಾಡಿದೀವಿ, ಮುಂದಿನ ಜನ್ಮದಲ್ಲಿ ಈ ಸಾಧನೆ ಮುಂದುವರಿಯುತ್ತೆ ಅಂತ ಏನು ಗ್ಯಾರಂಟಿ ಅಂದ್ರೆ ಅದಕ್ಕೂ ದೇವರೇ ಗ್ಯಾರಂಟಿ ಕೊಡ್ತಾನೆ. ಶುಚಿನಾಂ ಶ್ರೀಮತಾಂಗೇಹೇ ಯೋಗಭ್ರಷ್ಟ ಅಂದ್ರೆ ಸಾಧನೆ ಮಾಡಿ ದೇಹಾಂತ್ಯ ಆದಾಗ, ಪ್ರಾಕೃತಿಕ ದೇಹಾಂತ್ಯ ಆದಾಗ ಇನ್ಯಾರೋ ಯೋಗಿಗಳ ಮನೆಯಲ್ಲೇ ಅವ್ನು ಮತ್ತೊಂದು ಜನ್ಮವನ್ನು ಪಡೆದು ಅಥವಾ ಇನ್ಯಾರೋ ಶ್ರೀಮಂತರ ಮನೆಯಲ್ಲಿ ಜನ್ಮವನ್ನು ಪಡೆದು ಈ ಎಕ್ಸ್ಪೆರಿಮೆಂಟ್ ಥ್ರೂ ಜನ್ಮಾಸ್ ಇದೆಯಲ್ಲ ಇದು ಕಂಟಿನ್ಯೂ ಆಗುತ್ತೆ ಅಂತ ದೇವರು ಭರವಸೆ ಕೊಟ್ಟಿರೋದ್ರಿಂದ ಒಟ್ಟು ತಾತ್ಪರ್ಯ ಏನನ್ಸತ್ತೆ ಅಂದ್ರೆ ಧೈರ್ಯವನ್ನ ಗೆಳದೆ ತುಂಬಾ ನಿತ್ಯಯುಕ್ತ ಅಂತ ಏಕಮನಸ್ಸಿನಿಂದ ಬಹುಜನ್ಮಗಳ ಅಂತ್ಯದಲ್ಲಿ ನಮಗೆ ಸಾಧನೆ ಸಿದ್ಧವಾಗುತ್ತೆ ಅನ್ನೋ ಜ್ಞಾನದಿಂದ ಭಗವದ್ ಆರಾಧಕರಾಗಿ ಜೀವನ ಮಾಡಬೇಕು ಅಂತ ಅನ್ನೋದು ತಾತ್ಪರ್ಯ ಅಂತ ಕಾಣುತ್ತೆ. ಅದು ತುಂಬಾ ನೀವೆಲ್ಲ ಹೇಳಿದ್ದೆಲ್ಲ ತುಂಬಾ ಸ್ವಾರಸ್ಯಕರವಾಗಿದೆ ಅಂಶಗಳು. ನನಗೆ ಆಕ್ಚುಲಿ ವಸ್ತುತಃ ಒಂದು ಪ್ರಶ್ನೆ ಇತ್ತು. ಸಾಧನೆ ಸರಿ ಇದ್ರು ಇಲ್ಲಿ ಸತಯ ಶ್ರದ್ಧೆಯ ಯುಕ್ತ ಅಂತವತ್ತು ಫಲಂ ತೇಷಾಂ ಇದೆ. ಇಲ್ಲಿ ಮತ್ತೊಂದು ವಿಷಯ ಚರ್ಚೆಗೆ ಬರುವಂತ ವಿಷಯ ಅಂದ್ರೆ ಭಕ್ತಿ ಮತ್ತೆ ಪ್ರಪತ್ತಿ ಅನ್ನೋ ಎರಡು ವಿಷಯಗಳನ್ನ ಗುರುತು ಮಾಡ್ಕೊಳ್ತಾರೆ. ಮಯ್ಯಾಸಕ್ತ ಮನಃಪಾರ್ಥ ಅಂತ ಅನ್ನೋ ಕಡೆ ಇದು ಭಕ್ತಿಯನ್ನ ವಿಧಾನ ಮಾಡ್ತಾ ಇದ್ದಾನೆ. ಸಾಧನೆ ಏನು ಆಯ್ತು ಸರಿ, ಜನ್ಮಾಂತರ ಬಹಳ ಜನ್ಮಗಳ ಸಾಧನೆ ಮಾಡಬೇಕು. ಸಾಧನೆ ಏನು, ಪ್ರಪತ್ತಿ ರೂಪವಾದ ಸಾಧನೆಯನ್ನ ಮಾಡಬೇಕು, ಭಕ್ತಿ ರೂಪವಾದ ಸಾಧನೆಯನ್ನ ಮಾಡಬೇಕು ಅಂತ ಅನ್ನೋದು ಜಿಜ್ಞಾಸೆ ಇದೆ. ಇದ್ರ ಬಗ್ಗೆ ಮತಿ ವೈಷದ್ಯನೂ ಇದೆ. ಕೆಲವರು ಪ್ರಪತ್ತಿ ಅಂತ ಹೇಳ್ತಾರೆ, ಕೆಲವರು ಭಕ್ತಿ ಅಂತ ಹೇಳ್ತಾರೆ. ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಏನು? ಅದೆರಡು ಬೇರೆ ಬೇರೆ ವಿಷಯಗಳ ಅಥವಾ ಒಂದೇ ಪದಾರ್ಥವನ್ನ ಶಬ್ದಾಂತರಗಳಿಂದ ವಿಧಾನ ಮಾಡೋದ ಅಂತ ಅನ್ನೋದು. ನೀವು ಹೇಳಿದ್ದು ಈ ವಿಷಯಗಳೆಲ್ಲ ತುಂಬಾ ಯುಕ್ತವಾಗಿದೆ. ಅದಕ್ಕಿಂತ ಮೊದಲು ಅದು ಸ್ವಲ್ಪ ವಿಷಯ ಹೇಳ್ತೇನೆ. ಈಗ ಅವನು
ಮನುಷ್ಯಾಣಂ ಸಹಸ್ರೇಶು ಕಶ್ಚಿತ್ ಯತದ ಸಿದ್ಧೆ. ಅವನಿಗೆ ತಾನಾಗೆ ಬಂದು ಪ್ರಯತ್ನ ಪಡ್ತಾ ಇದ್ದೀನಿ ಅಂತನೋ ಒಂದು ಭಾವನೆಯಿಂದ ಅವನು ಬರ್ತಾನೋ, ಅಥವಾ ಅವನು ಪ್ರಕೃತಿ ಕ್ರಿಯಮಾಣ ಗುಣ ಕರ್ಮಾಣಿ ಸರ್ವಶಃ ಅಹಂಕಾರದ ಮುಢಾತ್ಮ ಕರ್ದಾಹಮಿತಿ ಮನ್ಯತೆ. ಈಗ ಯಾವನೋ ಒಬ್ಬ ಈಗ ನಿಮ್ಮಲ್ಲಿ IAS ಬಂದು ಅವನು ಸೈನ್ಸ್ ಮಾಡಬೇಕು, PhD ಮಾಡಬೇಕು ಅಂತ ಬರ್ತಾ ಇದ್ದಾನೆ ಅಂತಂದ್ರೆ 1 ಕೋಟಿ ಸಂಗತಿಗಳು ಒಟ್ಟಿಗೆ ಸೇರ್ಕೊಂಡು ಅವನ ಒಂದು ಪೂರ್ವ ಯೋಗ್ಯತೆ ಮುಂತಾದವುಗಳೆಲ್ಲ ಸೇರ್ಕೊಂಡು ಬಂದಿರುತ್ತದು. ಹೀಗಾಗಿ ಯಾರು ಅದನ್ನು ಮಾಡ್ಲಿಕ್ಕೆ ಯೋಗ್ಯತೆ ಇದೆ ಅವ್ರು ಮಾತ್ರ ಬರ್ತಾರೆ. ಇದು ಒಂದು ಮುಖ್ಯವಾದ ಸಂಗತಿ. ಇದು ಕೂಡ ಮಧ್ವಾಚಾರ್ಯರ ಸಿದ್ಧಾಂತವೇ ಇದು. ಯಾರಿಗೆ ಯೋಗ್ಯತೆ ಇರುತ್ತೋ ಅವ್ರಿಗೆ ಮಾತ್ರ ಫಲ ಆಗುತ್ತೆ. ಯಾರಿಗೆ ಸರ್ವಧಾಪಿತ ದೈವ ಉಭಯಲಿಂಗ ಅಂತ, ಯಾರಿಗೆ ಎಷ್ಟು ಬೇಕಾದ್ರೂ ನೀವು ಪ್ರವಚನ ಹೇಳಿದ್ರು ಕೂಡ. ನೀವು ಹೀಗೆ ಹೇಳಿದ್ರೆ ಒಂದು ಕುತೂಹಲದ ಪ್ರಶ್ನೆ ಬರುತ್ತೆ, ನಮಗೆ ಯೋಗ್ಯತೆ ಇದೆಯೋ ಇಲ್ಲೋ ಅಂತ ಅನ್ನೋದನ್ನ ಹೇಗೆ ತಿಳ್ಕೊಳ್ಳೋದು ಒಬ್ಬ ಸಾಧಕನಾದವನು? ನಮಗೆ ಹೇಗೆ ಯೋಗ್ಯತೆ ಇದೆಯೋ ಇಲ್ಲೋ ಅಂತ ಅನ್ನೋದು, ಈಗ ಪ್ರಹ್ಲಾದರಾಜರು ಹೇಳಿದಂತೆ ನನ್ನ ಮನಸ್ಸು ಕೃಷ್ಣ ಪರಮಾತ್ಮನ ಎದುರುಗಡೆ ವಿಷ್ಣುವಿನ ಕಡೆಗೆ ತಾನಾಗೆ ಹೋಗ್ತಾ ಆಟೋಮೆಟಿಕಲ್ ಹೋಗ್ತಾ ಇದೆ. ಏನಂತಂದ್ರೆ ಹೇಗೆ ಅಯಸ್ಕಾಂತ ಹತ್ರ ಕಬ್ಬಣ ತಾನಾಗೆ ಹೋಗುತ್ತೋ ಹಂಗ ಹೋಗುತ್ತೆ ಅಂತ. ಇದು ಒಂದು ಸ್ವಾಭಾವಿಕವಾದ ಟೆಂಡೆನ್ಸಿ. ಅದ್ರಿಂದನೇ ಭಕ್ತಿ ಅಂತ ಅನ್ನೋದು ಅದು ಏನೋ ಕಂಡರೆ ಬಾರದು ಕೇಳಿದರೆ ಬಾರದು ಅಂತ, ಅದು ಸ್ವಾಭಾವಿಕವಾಗಿ ಬರತಕ್ಕಂಥ ಒಂದು ಟೆಂಡೆನ್ಸಿ. ಹೀಗಾಗಿ ಭಕ್ತಿ ಬರ್ತಾ ಇಲ್ಲ ಅಂತಂದ್ರೆ ಮೇ ಬಿ ಅದು 2 ಅಂಶ ಇದೆ. ಯಾಕೆ ಬಹುನಾಮ ಜನ್ಮನಾಮ ಅಂತ ಜ್ಞಾನವಾನ್ಮಾನ ಪ್ರಬದ್ಧತೆ, ಬಹು ಜನ್ಮಗಳ ನಂತರದಲ್ಲಿ ಜ್ಞಾನ ಬರುತ್ತೆ ಅಂತ ಒಂದು, ಆ ಜ್ಞಾನ ಬಂದ ನಂತರದಲ್ಲಿ ಬಹುಜನ್ಮಗಳ ನಂತರದಲ್ಲಿ ಪರಮಾತ್ಮನ ಹೊಂದುತ್ತಾನೆ ಅಂತ ಅನ್ನೋದು ಇನ್ನೊಂದು. ಹೀಗಾಗಿ ನಮ್ಮ ಮೂಮೆಂಟ್ ಆಫ್ ಬೋಧೆ ವೃಕ್ಷ ಇನ್ನು ಬಂದಿಲ್ಲ. ಪುರಂದರದಾಸರಿಗೆ ಅವಾಗ ಬಂತು, ನಾವು ಇನ್ನೊಂದು ಯಾವಾಗಾದ್ರೂ ಬರಬಹುದು. ಹೀಗಾಗಿ ಇದು ಮೋರ್ ನ್ಯಾಚುರಲ್ ಟೆಂಡೆನ್ಸಿ. ಭಕ್ತಿ ಅಂತ ಅನ್ನೋದು ನ್ಯಾಚುರಲ್ ಆಗಿ ಬರ್ತಕ್ಕಂಥ ಒಂದು ಪ್ರಮುಖವಾದ ಸಂಗತಿ. ಅದು ಆಚಾರ್ಯರ ಸಿದ್ಧಾಂತ. ಸ್ವರೂಪಭೂತವಾದ ಭಕ್ತಿ ಅದು. ಆಮೇಲೆ ಇದು ಪ್ರಪತ್ತಿ, ಇಲ್ಲಿ ಕೃಷ್ಣ ಪರಮಾತ್ಮ ಹೇಳಿದ ಶಬ್ದ ಮಾಮೇವಯೇ ಪ್ರಪದ್ಯಂತೆ ಮಾಯಾಮೇತ ಅಂತಾರಂತಿದೆ. ನನ್ನನ್ನ ತುಂಬಾ ಶರಣು ಹೊಂದಿದರೆ ನಾನು ಅವರನ್ನು ಕಾಪಾಡ್ತೀನಿ ಅಂತನೋ ಒಂದು ಪ್ರಪದ್ಯಂತೆ ಎಂಬುವಂತ ಶಬ್ದಶಕ್ತಿಯಿಂದ ನಮಗೆ ಸ್ಪಷ್ಟವಾಗಿ ಒಂದು ಏನು ಗೊತ್ತಾಗುತ್ತೆ, ನಾವು ಇದು ಶರಣಾಗತರಾಗಬೇಕು ಅಂತ ಅನ್ನೋದು ಒಂದು. ಪರಮಾತ್ಮ ಅಂತ ಒಂದು ಸಂದರ್ಭಗಳನ್ನು ಕೂಡ ಸೃಷ್ಟಿ ಮಾಡ್ತಾನೆ. ನಮ್ಮ ಮತ್ತೆ ನಮ್ಮ ಯೋಗ್ಯತೆ ಇಲ್ಲ, ನಮ್ಮ ಕೈಯಿಂದ ನಾವು ಎಲ್ಲ ಕೆಲಸಗಳನ್ನು ಮಾಡ್ಕೊಳ್ಳೋ ಸಾಮರ್ಥ್ಯ ಇಲ್ಲ ಅಂತ ಅನಿಸುವಂತೆ ಮಾಡಿ ಶರಣಾಗತಿ ಆಗುವಂತೆ ಮಾಡೋದು ಪರಮಾತ್ಮನ ಒಂದು. ಅಲ್ಲ, ಈ ಶರಣಾಗತಿ ಬೇರೆ, ಪ್ರಪತ್ತಿ ಬೇರೆ, ಭಕ್ತಿ ಬೇರೆ ಅಂತಿದೆಯಾ? ಅದನ್ನ ಹೇಳ್ತೀನಿ. ಇದರಿಂದಾಗಿ ಶರಣಾಗತಿ ಅಂತ ಅನ್ನೋದು ಭಕ್ತಿಯ ಒಂದು ವಿಧ. ಈ ನಾರ್ಮಲ್ ಆಗಿ ನಮ್ಮ ಕೆಲವೊಬ್ರು ಏನ್ ಹೇಳ್ತಾರೆ, ಶರಣಾಗತಿ ಅಂತ ಅನ್ನೋದು ಸರ್ವಜನ ಸಾಮಾನ್ಯವಾದ. ಭಕ್ತಿ ಅಂತಂದ್ರೆ ಅದು ಶಾಸ್ತ್ರಗಳನ್ನು ಓದಿ ತನ್ನ ಮೂಲಕ ಶ್ರವಣ ನಿಧ್ಯಾಸನಾದಿಗಳ ಮೂಲಕವಾಗಿ ಬರ್ತಕ್ಕಂಥದ್ದು ಭಕ್ತಿ ಅಂತ ಒಂದು ಸಾಮಾನ್ಯವಾದ ಪರಿಭಾಷೆ. ಆದ್ರೆ ಶರಣಾಗತಿ ಅಂತ ಅನ್ನೋದು ಎಲ್ರಿಗೂ ಕೂಡ ಕಾಮನ್. ಅದು ಶರಣಾಗತರಾದ್ಮೇಲೆ ಮಾಮೇವಯೇ ಪ್ರಪದ್ಯಂತೆ ಮಾಯಾಮೇತ ಅಂತಾರ. ನನ್ನ ಸಂಪೂರ್ಣವಾಗಿ ಶರಣಾಗತರಾಗಬೇಕು. ಶರಣಾಗತರಾದರೂ ಕೂಡ ಅವರಿಗೆ ತಕ್ಷಣದಲ್ಲಿ ಜ್ಞಾನ ಬರುತ್ತೆ ಅಂತಿಲ್ಲ. ಅದನ್ನೇ ಮುಂದೆ ಕೃಷ್ಣ ಪರಮಾತ್ಮ ಏನಂತಂದ್ರೆ ತೇಷಾಂ ಜ್ಞಾನಿ ನಿತ್ಯಯುಕ್ತ ಏಕಭಕ್ತರ ವಿಶಿಷ್ಯತೆ. ಪರಮಾತ್ಮನ ಶರಣಾಗತರಾದವರು ಕೂಡ ಎಲ್ಲರೂ ಕೂಡ ಶರಣಾಗತರಾಗಿದ್ದಾರೆ. ಆರ್ತೋ ಜಿಜ್ಞಾಸರ್ಥಾರ್ಥಿ ಜ್ಞಾನೀಚ ಭರತರ್ಷಭ. ಆದ್ರೆ ಅವರು ಎಲ್ಲರೂ ಕೂಡ ಅಲ್ಲಿ ಪರಮಾತ್ಮನ ಕಡೆಗೆ ಹೋಗ್ತಾ ಇದ್ರು ಕೂಡ ಅದರಲ್ಲಿ ಏಕಭಕ್ತರ ವಿಶೇಷತೆ. ನಿರಂತರವಾಗಿ ಅವನು ಪರಮಾತ್ಮನಲ್ಲಿ ಆ ಶರಣಾಗತಿಯ ನಂತರದಲ್ಲೂ ಕೂಡ ಭಕ್ತಿಯ ಮಾತು ಬಂದಿದೆ. ಹೀಗಾಗಿ ಇದು ಈ ಪರಿಭಾಷೆಗಳ ಒಂದು ಗೊಂದಲ ಅನ್ನೋದು ಹೆಚ್ಚಿನ ಅಂಶದಲ್ಲಿ ಹೀಗೆ ಅನಿಸುತ್ತೆ. ಹಾಗಾಗಿ ಎಲ್ಲರೂ ಕೂಡ ನಾವು ಪರಮಾತ್ಮನ ಬಗ್ಗೆ ನಾವು ತಿಳ್ಕೊಂಡು ಆ ಶರಣಾಗತಿಯನ್ನು ಹೊಂದಲೇಬೇಕು. ಆದರೆ ಈ ಒಂದು ಮಾತು ಕೂಡ ಎಲ್ಲರೂ ಕೂಡ ಶ್ರವಣ ಮನನ ನಿಧ್ಯಾಸನಗಳನ್ನು ಮಾಡಿಯೇ ಮೋಕ್ಷಕ್ಕೆ ಹೋಗ್ಬೇಕು ಅಂತ ಅನ್ನೋದಿಲ್ಲ. ಬೇರೆಯವ್ರ ಮಾತು ಕೇಳ್ಕೊಂಡು ಭಕ್ತಿ ಮಾಡಿ ಮೋಕ್ಷಕ್ಕೆ ಹೋಗ್ತಾರೆ ಅಂತ ಮಾತು ಕೂಡ ಶ್ರೀಮದ್ ಆಚಾರ್ಯರು ಕೆಲವು ಕೂಡ ಹೇಳಿದ್ದಾರೆ. ಅವರವ್ರ ಯೋಗ್ಯತೆಗೆ ತಕ್ಕಂತೆ ಬಂದಿರತಕ್ಕಂಥ ಮಾತುಗಳು. ಹೀಗಾಗಿ ಆದರೆ ಏಕಭಕ್ತರ ವಿಶೇಷ ನಿರಂತರವಾಗಿ ಆ ಪರಮಾತ್ಮನಲ್ಲಿ ಭಕ್ತಿ ಇರತಕ್ಕಂತಹ ಒಂದು ಪುರುಷನ ಮೇಲೆ ತುಂಬಾ ನನಗೆ ಪ್ರೀತಿ ಎಂಬುದಾಗಿ ಯಶಾಂ ಜ್ಞಾನಿ ನಿತ್ಯಯುಕ್ತ ಜ್ಞಾನಿತ್ವಾತ್ಮಯೋಮಯ ಮತಂ ಎಂಬುದಾಗಿ ಎರಡು ಕಡೆನೂ ಕೂಡ ಇವರೆಲ್ಲರೂ ಕೂಡ ನನ್ನ ಭಕ್ತರೇ ಉದಾಸರ್ವೈವಯತೆ, ಎಲ್ಲರೂ ಕೂಡ ಶ್ರೇಷ್ಠರೇ. ಆದರೆ ಜ್ಞಾನಿತ್ವಾತ್ಮಯೋಮಯ ಮತಂ ಮಧ್ವಾಚಾರ್ಯ ಮತ್ತೆ ಮತ್ತೆ ಕೋಟ್ ಮಾಡತಕ್ಕಂತಹ ಒಂದು ಮಾತು ಜ್ಞಾನಿತ್ವಾತ್ಮಯೋಮಯ ಮತಂ. ಹೀಗಾಗಿ ಪರಮಾತ್ಮನ ಸಾಧ್ಯವಾದಷ್ಟು ಮಟ್ಟಿಗೆ ನಾವು ಪರಮಾತ್ಮನ ಗುಣಗಳನ್ನು ತಿಳಿಯುವುದಾಗಲಿ ಮತ್ತು ಪರಮಾತ್ಮನ ಗುಣ
ಕಥನಗಳನ್ನು ಗುಣ ಕರ್ಮಗಳ ಕಥನವನ್ನು ಮಾಡುವುದಾಗಿ ತನ್ಮೂಲಕವಾಗಿ ನಾವು ಭಗವಂತನಲ್ಲಿ ಭಕ್ತಿಯನ್ನು ನಾವು ವರ್ಧಿಸಿಕೊಂಡು ಆ ಪರಮಾತ್ಮನ ಕಡೆಗೆ ಹೋಗಬೇಕು ಅಂತ ಅನ್ನೋದು ಒಂದು ಈ ಭಗವದ್ಗೀತೆಯ ಸಾರಾಂಶ. ಅದು ಯೋಗಶಾಸ್ತ್ರ ಆದ್ದರಿಂದಾಗಿ ತುಂಬ ಡೆಲಿಕೇಟ್ ಇದೆ. ಯೋಗ ಅಂತಂದ್ರೆ ನಾವೇನೋ ಅಂದ್ಕೊಂಡಿದ್ದೀವಿ, ಇದು ಈ ಯೋಗದ ವಿಸ್ತಾರವಾದ ರೂಪವನ್ನು ನಾವು ಭಾಗವತ ಏಕಾದಶಿ ಸ್ಕಂದದಲ್ಲೂ ಕೂಡ ನಾವು ವಿಸ್ತಾರವಾಗಿ ನೋಡಬಹುದು. ಹೌದು, ನೀವು ಹೇಳಿದ್ ಸರಿ. ಯಾಕಂದ್ರೆ ಅಂತತೋಗತ್ವ ಇಲ್ಲಿ ಯೇಷಾಂ ತ್ವಂತಗತಂ ಪಾಪಂ ಜನಾನಾಂ ಪುಣ್ಯಕರ್ಮಣಾಂ ತೇ ದ್ವಂದ್ವಮೋಹ ನಿರ್ಮುಕ್ತಾ ಭಜಂತೆ ಮಾಂ ದೃಢವ್ರತಾ ಅಂತ. ಇದು ಸಾಧನೆ. ಅಂದ್ರೆ ಪ್ರಕೃತಿ ಸಂಬಂಧವನ್ನು ಬಿಟ್ಟು ಪುಣ್ಯಕರ್ಮಗಳನ್ನು ಸತ್ಕರ್ಮಾನುಷ್ಠಾನವನ್ನು ಮಾಡಿ ಅದರಿಂದ ಒಂದು ಚಿತ್ತದ ನೈರ್ಮಲ್ಯವನ್ನು ಪಡೆದು ಅದರಿಂದ ಭಕ್ತಿಯನ್ನು ಮಾಡಿ ಭಕ್ತಿಯಿಂದ ತಿರ್ಗಾ ಮೋಕ್ಷ ತನಕ ಹೋಗಬೇಕು ಅಂತ ದೇವರು ಏನು ಪ್ರತಿಜ್ಞೆ ಮಾಡಿದ್ದ ಮೊದಲು ಅದನ್ನ ಉಪಸಂಹಾರ ಮಾಡ್ತಾರೆ ಅಂತ ಕಾಣುತ್ತೆ. ಜರಾಮರಣ ಮೋಕ್ಷಾಯ ಮಮಾಶ್ರಿತ್ಯ ಯತಂತಿಯೇ ತೇ ಬ್ರಹ್ಮ ತದ್ವಿಧ ಕೃತ್ಸ್ನಂ ಅಧ್ಯಾತ್ಮಂ ಕರ್ಮಚಾಖಿಲಂ. ಅದರಿಂದ ಇದು ಮುಖ್ಯವಾದ್ದೇನು ಅಂತಂದ್ರೆ ಸತ್ಕರ್ಮಾನುಷ್ಠಾನವನ್ನು ಮಾಡಿ ಮಯ್ಯಾಶ್ರಿತ ಮನಃ ಪಾರ್ಥ ಅಂತ ಈ ಎಲ್ಲ ಕಡೆ ರಸೋಹಂ ಅಪ್ಸುಕೋಂತೆ ಇತ್ಯಾದಿ ಎಲ್ಲ ಪ್ರಾಕೃತಿಕ ಪದಾರ್ಥಗಳಲ್ಲೂ ಭಗವಂತನ ಅಸ್ತಿತ್ವವನ್ನು ತಿಳ್ಕೊಂಡು ದೇವರಲ್ಲಿ ಪ್ರಪತ್ತಿಯನ್ನು ಭಕ್ತಿಯನ್ನು ಅಥವಾ ಪ್ರಪತ್ತಿಯನ್ನು ಮಾಡಿ ಆ ಪ್ರಪತ್ತಿಯನ್ನು ಮಾಡಿ ಏಕಭಕ್ತ ಅಂತ ಬಹಳ ಜನ್ಮಗಳ ಸಾಧನೆಯನ್ನು ಮಾಡಿದ್ರೆ ಅಂತತೋಗತ್ವ ಸ್ವರೂಪಭೂತವಾದ ಜರಾಮರಣ ಮೋಕ್ಷ ಅಂತ ಏನಿದೆ ಆತ್ಯಂತಿಕ ಸುಖ ಅಂತನ್ನೋದು ಅದರ ಪ್ರಾಪ್ತಿಯಾಗತ್ತೆ ಅಂತನ್ನೋದು ಈ ಅಧ್ಯಾಯದ ಸಾರ ಅಂತ ತೋರುತ್ತೆ. ಅದರಿಂದ ನಾವು ಮೊದಲು ಚರ್ಚೆ ಮಾಡೋ ಪ್ರಾರಂಭದಲ್ಲಿ ನಾವು ಯೋಚನೆ ಮಾಡೋ ರೀತಿಯಲ್ಲಿ ಇದಿಷ್ಟು ಮಧ್ವ ಸಿದ್ಧಾಂತದ ಪರಮೋಕ್ಷ ಪ್ರಮೇಯಗಳು. ಅದರ ಮಧ್ಯದಲ್ಲಿ ನಾವು ಮತ್ತು ಏನು ಮಾತಾಡಿದ್ವಿ ಅಂತಂದ್ರೆ ಎಲ್ಲರೂ ಇದನ್ನು ಮಾಡೋದಿಲ್ಲ, ಕೆಲವು ಜನಗಳು ಮಾಡ್ತಾರೆ, ಕೆಲವು ಜನಗಳು ಮಾಡೋದಿಲ್ಲ. ಯಾಕೆಂದ್ರೆ ತತ್ತತ್ ಸ್ವರೂಪಭೂತವಾದದ್ದು. ಅದರಿಂದ ಏನು ಸ್ವರೂಪಭೂತವಾಗಿ ತತ್ತದ್ ಯೋಗ್ಯತಾ ಪ್ರಕಾರ ಜೀವರು ಪ್ರವೃತ್ತಿಯನ್ನು ಮಾಡ್ತಾರೆ. ಅದರಲ್ಲೂ ಸಾತ್ವಿಕರಾದಂಥವ್ರು ಸರ್ವತ್ರ ಭಗವಂತನ ಅಸ್ತಿತ್ವವನ್ನು ಗಮನಿಸಿ ಭಗವಂತನ ಸ್ವಾತಂತ್ರ್ಯವನ್ನ ಮತ್ತೆ ಸರ್ವೋತ್ತಮತ್ವವನ್ನು ಅನುಸಂಧಾನ ಮಾಡಿ ಸರ್ವ ಪದಾರ್ಥಗಳಲ್ಲಿ ಸತ್ಕರ್ಮಾನುಷ್ಠಾನ ಮಾಡಿ ಚಿತ್ತ ಶುದ್ಧಿಯಿಂದ ಭಕ್ತಿಯನ್ನು ಮಾಡಿ ಮೋಕ್ಷವನ್ನು ಪಡಿತಾರೆ. ಇದು ಮಧ್ವ ಸಿದ್ಧಾಂತದ ಪರಮ ಪ್ರಮೇಯಗಳಾಯಿತು. ಇದು ತುಂಬಾ ಅನುಸ್ಯೂತವಾಗಿ ಮೊದಲಿಂದ ಕಡೆಯವರೆಗೂ ಸಪ್ತಮಾಧ್ಯಾಯದಲ್ಲಿದೆ ಅಂತ ನಾವು ಏನು ತಿಳಿದ್ವಿ ಸರಿ ಅಂತ ಕಾಣುತ್ತೆ ಉಪಸಂಹಾರದಲ್ಲಿ. ಇಡೀ ನಮ್ಮ ಭಾರತೀಯ ಸಕಲ ಶಾಸ್ತ್ರಗಳು ಕೂಡ ಈ ಪರಮಾತ್ಮನ ಭಕ್ತಿ ಮತ್ತು ಪರಮಾತ್ಮನ ಉಪಾಸನೆ ಭಾರತೀಯ. ಅದಕ್ಕೆ ಅವರು ಅನೇಕ ಬಾರಿ ಇದ್ರ ಬಗ್ಗೆ ಚರ್ಚೆ ಆದಾಗ ಏನು ಹಿಂದೂ ಅಂತಂದ್ರೆ ಏನು, ಹಿಂದೂಗಳು ಅಂತ ಏನು ಅಂತಂದ್ರೆ ಎಲ್ಲರೂ ಹಿಂದೂಗಳೇ. ಪರಮಾತ್ಮನಲ್ಲಿ ಭಕ್ತಿಯನ್ನು ಮಾಡಿ ತನ್ಮೂಲಕವಾಗಿ ಈ ಒಂದು ಐಹಿಕವಾದ ಬಂಧನವನ್ನು ಕಳ್ಕೊಳ್ಬೇಕು ಅಂತ ಅನ್ನೋದು ಪ್ರಮುಖವಾದ ವಿಚಾರ. ಎಲ್ಲ ಕಡೆನೂ ಕೂಡ ಅನುಸೃತವಾಗಿ ಬಂದಿರತಕ್ಕಂಥ ವಿಷಯ. ಪ್ರಕಾರ ಭೇದ ಇದೆ ಅದರಲ್ಲಿ. ಸಂಪ್ರದಾಯ ಅವನ ಹೆಸರು ಏನಿರ್ಬೋದು, ಇವರು ಉದ್ದ ಹಚ್ಕೋತಾರೋ ಅಡ್ಡ ಹಚ್ಕೋತಾರೋ, ಇದು ಅನೇಕ ರೀತಿಯಾದಂತಹ ಮತಭೇದಗಳು ಇರ್ಬೋದು. ಆದರೆ ಅನುಸ್ಯೂತವಾಗಿ ರಿಕರಿಂಗ್ ಥೀಮ್ ಇದು ಎಲ್ಲ ನಮ್ಮ ಸಾಹಿತ್ಯಗಳಲ್ಲಿ ನಮ್ಮ ಪ್ರಾಚೀನರ ಅನುಭಾವಿಗಳ ಋಷಿಗಳ ಮಾತಿನಲ್ಲಿ ಬಂದಿರತಕ್ಕಂತಹ ಒಂದು ಮುಖ್ಯವಾದ ಅಂಶ ಇದು. ಹೀಗಾಗಿ ಅವ್ರ ಋಷಿಗಳು ಸುಮ್ಮನೆ ಏನೇನೋ ಒಂದು ಕಲ್ಪನೆ ಮಾಡಿ ಅಥವಾ ಡಿಬೇಟ್ ಮಾಡಿ ಅಥವಾ ಸುಮ್ಮನೆ ಒಂದು ಲೇಬರ್ ಪೊಯೆಟ್ರಿ ಅಂತ ಹೇಳೋ ಹಂಗಲ್ಲ. ಇದೆಲ್ಲ ತುಂಬಾ ಅವರು ತಮ್ಮ ಅನುಭವದಿಂದ ದೀರ್ಘಕಾಲದ ತಪಸ್ಸಿನಿಂದ ಬಂದಿರತಕ್ಕಂಥ ಅನುಭವಗಳನ್ನ ಹಂಚಿಕೊಂಡಿದ್ದಾರೆ. ಕೃಷ್ಣ ಮತ್ತು ಅರ್ಜುನರ ಸಂವಾದದ ಒಂದು ಸಾರವನ್ನ ವೇದವ್ಯಾಸರು ನಮಗೆ ಇದರಲ್ಲಿ ಮಹಾಭಾರತದಲ್ಲಿ ಕೊಟ್ಟಿದ್ದಾರೆ. ಹೀಗಾಗಿ ಆ ಒಂದು ಇದರ ಸಮಗ್ರತೆಯನ್ನು ನಾವು ಯಾವಾಗಲೂ ಕೂಡ ಚಿಂತನೆ ಮಾಡಬೇಕು. ಇದು ಬಹಳ ಮುಖ್ಯವಾದಂತಹ ಸಂಗತಿ. ಅದು ನಾವು ಮಾಧ್ವರಾದ್ರಿಂದ ಮಧ್ವ ಸಿದ್ಧಾಂತದ ಹಿನ್ನೆಲೆಯಲ್ಲಿ ಒಂದು ಸಮಗ್ರತೆಯನ್ನು ನಮಗೆ ಸಾರಭೂತವಾದಂತಹ ಅಂಶ. ಇಷ್ಟೊತ್ತು ಸಮಯ ಹೋಗಿದ್ ಗೊತ್ತಾಗಲಿಲ್ಲ. ಸ್ವಾರಸ್ಯವಾದಂತಹ ಚರ್ಚೆಯನ್ನು ಮಾಡಿದ್ವಿ. ನಾನಾ ಹಿನ್ನೆಲೆಗಳಿಂದ ಒಂದು ಭಗವದ್ಗೀತೆ ಮಾತನ್ನು ಯಾವ ರೀತಿಯಾಗಿ ನಾವು ಅದನ್ನು ನೋಡಬಹುದು, ಅದನ್ನು ಬೇರೆ ಬೇರೆ ಕಡೆ ಕೂಡ ನಾವು ಅದನ್ನ ಅಪ್ಲೈ ಮಾಡ್ಕೊಳ್ಬಹುದು ಅಂತ ಅನ್ನೋದು ಒಂದು ಬಹಳ ಆಗಿ ಹೇಳಿ ನಮ್ಮ ಚರ್ಚೆಯನ್ನ ಭಗವಂತ ಹೇಳಿದ ಹಾಗೆ ಅವನ ಪಾದಗಳಲ್ಲೇ ಸಮರ್ಪಣೆ ಮಾಡೋಣಂತೆ. ಈ ಅಪೂರ್ವವಾದ ಸಂವಾದ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟವರು ನಮ್ಮ ಭಕ್ತಿ ಸುಧಾ ಚಾನೆಲ್ನ ಎಲ್ಲ ವ್ಯವಸ್ಥಾಪಕರು, ವಿಶೇಷವಾಗಿ ನಮ್ಮ ನರಸಿಂಹಾಚಾರ್ಯರು. ಆದರೆ ಅದಕ್ಕೆ ಪ್ರಾಯೋಜಕರಾಗಿ NV ಪದ್ಮ ಅವರ ಸ್ಮರಣಾರ್ಥವಾಗಿ ಅವರ ಕುಟುಂಬದವರು
ಈ ಒಂದು ವಿಶೇಷವಾದ ಕಾರ್ಯಕ್ರಮಕ್ಕೆ ಸಹಕಾರವನ್ನು ಕೊಟ್ಟಿದ್ದಾರೆ. ಅವರಿಗೂ ಕೂಡ ಭಗವಂತ ವಿಶೇಷವಾದ ಅನುಗ್ರಹವನ್ನು ಮಾಡಲಿ ಎಂಬುದಾಗಿಯೂ ಕೂಡ ನಾವು ಪ್ರಾರ್ಥನೆ ಮಾಡ್ತೀವಿ. ಸಜ್ಜನರು ಇದರ ಉಪಯೋಗ ಪಡ್ಕೊಳ್ಬೇಕು ಅಂತ ಅನ್ನೋದು ನಮ್ಮ ನಮ್ರವಾದ ನಿವೇದನೆ. ಕೃಷ್ಣಾರ್ಪಣ ವಸ್ತು.